ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮ. ನಾನು ಪ್ರತೀಕ್ಷಾ. ಇದು ಕನ್ನಡದ ಒಂದು ಸಿನಿಮಾ. ಈ ಸಿನಿಮಾದ ಟೈಟಲ್ ರಿವೀಲ್ ಆದಾಗ ಅಥವಾ ಫಸ್ಟ್ ಲುಕ್ ರಿವೀಲ್ ಆದಾಗ ಸ್ಯಾಂಡಲ್ವುಡ್ ಅಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತು. ಬಟ್ ಈಗ ಸೀನ್ ಫುಲ್ ಉಲ್ಟಾ ಆಗ್ಬಿಟ್ಟಿದೆ. ಈಗ ಸ್ಯಾಂಡಲ್ವುಡ್ ಅಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಸೌಂಡ್ ಮಾಡ್ತಿದೆ, ಸುದ್ದಿ ಮಾಡ್ತಿದೆ. ಈ ಸಿನಿಮಾದ ಯಾವುದೇ ಕಂಟೆಂಟ್ ರಿಲೀಸ್ ಆಗಲಿ, ಸಾಂಗ್ ಆಗಲಿ, ಟೀಸರ್ ಆಗಲಿ, ಟ್ರೇಲರ್ ಆಗಲಿ ಅಥವಾ ಒಂದು ಲಿರಿಕಲ್ ವಿಡಿಯೋ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಟ್ರೆಂಡ್ ಆಗುತ್ತೆ. ಯಾವುದಪ್ಪ ಸಿನಿಮಾ ಅಂದರೆ ಕೇಡಿ. ಇದೇ 30ನೇ ತಾರೀಕು ಕೇಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈ ಸಿನಿಮಾದ ನಿರ್ದೇಶಕರಾಗಿರುವಂತಹ ಪ್ರೇಮ್ ಅವರಿದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ. ಅಂಡ್ ಈ ಸಿನಿಮಾದ ನಾಯಕ ನಟ ಧ್ರುವ ಸರ್ಜಾ ಅವ್ರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಅಲ್ಲ, ಸಿನಿಮಾ ರಿಲೀಸ್ ಆಗ್ತದೆ, ಸಿನಿಮಾ ರಿಲೀಸ್ ಹತ್ರ ಇದೆ ಅನ್ನೋ ಟೆನ್ಷನ್ಗೆ ಇಷ್ಟೊಂದು ಸಣ್ಣ ಆಗ್ಬಿಟ್ರಾ? ಇಲ್ಲ ಮೇಡಮ್, ಇದು ಬಿಕಾಸ್ ಲಾಸ್ಟ್ ಟೈಮ್ ನೋಡಿದ್ರೆ ಫುಲ್ ಬಲ್ಕ್ ಆಗಿದ್ರು, ಇವಾಗ ನೋಡಿದ್ರೆ ಫುಲ್ ಸಣ್ಣ ಆಗ್ಬಿಟ್ಟಿದ್ದಾರೆ. ಹ್ಞೂ ಮೇಡಮ್, ಹೊಟ್ಟೆ ಪಾಡಲ್ಲ. ಅಬ್ಬಾ, ಅಲ್ಲ ಹೊಟ್ಟೆ ಪಾಡಿಗೆ ಸಣ್ಣ ಆಗಿದ್ದ? ಹ್ಞೂ ಮೇಡಮ್, ಜಾಬ್ ರಿಕ್ವೈರ್ಮೆಂಟು. ಸಣ್ಣ ಆಗು ಈ ಪಾತ್ರಕ್ಕೆ ಅಂತಾರೆ, ಪ್ರೊಡ್ಯೂಸರ್ ಕಾಸು ಕೊಡ್ತಾರೆ. ಆಗಲಿಲ್ಲ ಅಂದರೆ ನೀವು ಬೈತೀರಾ? ನಾವು ಅಲ್ಲ, ಪ್ರೇಕ್ಷಕರು ಬೈತಾರಲ್ಲ. ಸೊ ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ಮಾಡಬೇಕಲ್ಲ. ಆದ್ರೆ ಎಂಥ ಡೆಡಿಕೇಶನ್ ಅಲ್ಲ ಸರ್. ಒಂದೊಂದು ಸಿನಿಮಾ ಟೈಮಲ್ಲೂ ಒಂದೊಂದು ಥರ ಲುಕ್ಕಲ್ಲಿ ಇರ್ತಾರ ನೀವು. ಪ್ರೇಮ್ ಸರ್, ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೊ ಎಷ್ಟು ಖುಷಿ ಇದೆ ಫಸ್ಟ್ ಅದ್ರ ಬಗ್ಗೆ ಹೇಳಿ. ಸಿನಿಮಾ ರಿಲೀಸ್ ಆಗ್ತಿದೆ, ಖುಷಿ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಖುಷಿ ಬಂದ್ಬಿಟ್ಟು ಪ್ರೇಕ್ಷಕರ ಮುಂದೆ ಬಂದು ಅವ್ನು ವಿಸಿಲ್ ಹೊಡೆದು ಅವ್ನು ಒಪ್ಕೊಂಡ ಮೇಲೆ ಖುಷಿ. ಅಲ್ಲಿವರೆಗೂ ಟೆನ್ಷನ್ನೇ ಇರುತ್ತೆ. ಲೈಕ್ 9 ತಿಂಗಳು ಪ್ರೆಗ್ನೆಂಟ್ ಮಗು ಹೆಂಗೆ ಹೊರಗಡೆ ಇದ್ದು ಆದಮೇಲೆ ಬರ್ತದೆ, ಎಷ್ಟು ಖುಷಿ ಆಗುತ್ತೆ ತಾಯಿಗೆ ಮಗುನ ಮುಖ ನೋಡಿದ ತಕ್ಷಣ. ಸೊ ಆ ಥರ ಪ್ರೇಕ್ಷಕರ ಮುಖದಲ್ಲಿ ಆ ಖುಷಿ, ಆ ಕೇಕೆ, ಆ ಆಡೋ ಸಂಭ್ರಮ ನೋಡಿದ್ರೆ ಸೊ ಆವಾಗ ನಮಗೂ ಖುಷಿ ಆಗುತ್ತೆ. ಸಾರ್ಥಕ ಆಯ್ತು ಕಣೆ ಅಂತ. ಸೊ ಅಲ್ಲಿವರೆಗೂ ಇದ್ದಿದ್ದೆ, ಟೆನ್ಷನ್ ಇದ್ದಿದ್ದೆ ಪ್ರತಿಯೊಬ್ಬರಿಗೂ ಅಷ್ಟೇ. ಒಂದು ರೈತರಿದ್ದಂಗೆ ನಾವುಗಳು ಎಲ್ಲ ಚೆಲ್ಲಿ ಏನೋ ಟೈಮ್ ಇನ್ವೆಸ್ಟ್ ಮಾಡಿಬಿಟ್ಟು ಅವ್ರು ಮಾಡಿದಂಥ ಕಥೆನ ಎಲ್ಲರೂ ನಂಬಿ ಎಲ್ಲರೂ ಟ್ರಾವೆಲ್ ಮಾಡಿದ್ದೀವಿ. ಏಕೆಂದರೆ ಎಲ್ಲರೂ ಸಿನಿಮಾ ಮಾಡಬೇಕಾದ್ರೂ ಒಂದು ಕಥೆನ ನಂಬಿ ಎಲ್ಲ ಚೆನ್ನಾಗಾಗತ್ತೆ ಅಂತಲೇ ಟ್ರಾವೆಲ್ ಮಾಡೋದು. ಸೊ ಅದೇ ಥರ ನಾವು ನಮ್ಮ ಡೈರೆಕ್ಟ್ರ್ ಕತೆ ನಂಬಿ ನಮ್ಮ ಡೈರೆಕ್ಟ್ರು ಕೊಟ್ಟಂಥ ಪಾತ್ರನ ಅವ್ರು ಹೇಗೆ ಹೇಳ್ಕೊಟ್ಟಿದ್ರೋ ಅದನ್ನು ಮಾಡಿರೋದೇ ಕೇಳಿ ಮೇಡಮ್. ನಾನು ಅದ್ರ ಬಗ್ಗೆ ಹೇಳ್ತೀನಿ, ಆ್ಯಕ್ಟಿಂಗ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಸರ್, ಏನು ಸರ್ ಟ್ರೇಲರು, ನಾನು ವೆಯ್ಟ್ ಮಾಡ್ತಿದ್ದೆ ಟ್ರೇಲರ್ ನೋಡೋದಕ್ಕೆ ಅಂತಂದರೆ. ಟ್ರೇಲರ್ ನೋಡಿದ ತಕ್ಷಣ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಂದರೆ ನೀವು ಅಷ್ಟೊಂದು ಪಾತ್ರಗಳನ್ನ ಒಂದೇ ಸಲ ಟ್ರೇಲರ್ ಪರಿಚಯ ಮಾಡಿಕೊಡ್ತೀರಾ ಅಂತ. ಬಿಕಾಸ್ ನೀವು ಯಾವುದೇ ಕಂಟೆಂಟ್ ಬಿಟ್ಟರು ಏನಾದರೂ ಒಂದು ಅದ್ರಲ್ಲಿ ಮುಚ್ಚಿಟ್ಟಿರ್ತಾರೆ, ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಟ್ರೇಲರ್ ನೋಡಿದಾಗ ನಾನು ಶಾಕ್ ಆಗಿಬಿಟ್ಟೆ, ಅಬ್ಬಾ ದೇವುಡ ಅಂತ. ಏನು ಟ್ರೈಲರ್ ಸರ್, ಟ್ರೇಲರ್ ರೆಸ್ಪಾನ್ಸ್ ಹೆಂಗಿದೆ ಸರ್? ಥ್ಯಾಂಕ್ ಯು, ಸೂಪರ್, ಫ್ಯಾಂಟಾಸ್ಟಿಕ್ ಹೋಗ್ತಿದೆ, ತುಂಬ ಚೆನ್ನಾಗಿ ಹೋಗ್ತಿದೆ. ಎಲ್ಲ ಕಡೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಇದೆ. ಅದೇ ನೀವು ಹೇಳ್ದಂಗೆ ವಾವ್ ಫ್ಯಾಕ್ಟರ್, ಎಲ್ಲ ವಾವ್ ಅಂತಾರೆ. ಧ್ರುವರನ್ನ ತುಂಬ ಹೊಗಳ್ತಿದ್ದಾರೆ, ಹೀರೋನ ತುಂಬ ಹೊಗಳ್ತಿದ್ದಾರೆ. ಸೊ ಮೇಕಿಂಗ್ ತುಂಬ ಹೊಗಳ್ತಿದ್ದಾರೆ, ಫೋಟೋಗ್ರಾಫಿ ಹೊಗಳ್ತಿದ್ದಾರೆ. ಸೊ ಒಟ್ಟಾರೆ ಫ್ಯಾಂಟಾಸ್ಟಿಕ್, ಸೂಪರ್. ಅಂದ್ ಏನು ಕುತೂಹಲ ಅದು ಕೇಳಿ ಅದಕ್ಕೆ ಒಂದು ಫಸ್ಟ್ ಮೆಟ್ಲು ಅಂತೀವಲ್ಲ. ಸೊ ಧ್ರುವ, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ, ನಮ್ಮ ಕನ್ನಡದಲ್ಲಿ ಮಚ್ಚ ಹಿಡ್ದವರೆಲ್ಲ ಇತಿಹಾಸಗಳನ್ನೇ ಬರೆದು ಬಿಟ್ಟಿದ್ದಾರೆ. ಸೊ ಇವಾಗ ಧ್ರುವ ಹೊಸ ದಾಖಲೆ ಏನಾದರೂ ಬರೀತಾರಾ ಮಚ್ಚ ಹಿಡ್ದಿರೋದಕ್ಕೆ? ಬಟ್ ದಾಖಲೆ ಆಗ್ಬೇಕಲ್ವಾ? ಪ್ರತಿ ಸಿನಿಮಾಗಳು ದಾಖಲೆ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ನಮ್ಮ ಕನ್ನಡದ ಸಿನಿಮಾಗಳು ಕೇವಲ ಸ್ಯಾಂಡಲ್ವುಡ್ ಅಲ್ಲ, ಎಲ್ಲ ಕಡೆ ಸೌಂಡ್ ಮಾಡ್ಬೇಕಂತ. ರೆಕಾರ್ಡ್ ಆದರೆ ಖುಷಿನೇ ಅಲ್ಲ? ದಾಖಲೆ ಮಾಡ್ಬಿಡ್ತೀವಿ, ಯಾರು ಮಾಡೋದಕ್ಕಿಂತ ನಾವು ಜಾಸ್ತಿ ಮಾಡಿ ದಬಾಯಿಸ್ಬಿಡ್ತೀವಿ, ದಬಾಕ್ಬಿಡ್ತೀವಿ, ಇವೆಲ್ಲ ಏನು ಹೇಳಲ್ಲ ಮೇಡಮ್. ಒಂದು ನಂಬಿಕೆಯಿಂದ ಒಂದು ಕತೆ ಮಾಡಿದಾರಲ್ಲ ಮೇಡಮ್, ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದೀವಿ ಮೇಡಮ್. ಖಂಡಿತ ಸಿನಿಮಾ ನೋಡಬೇಕಾದ್ರೆ ಓಕೆ, ಈ ಪಾತ್ರ ಇವಾಗ ರಿಯಾಕ್ಟ್ ಮಾಡಬೇಕು, ಇವಾಗ ರಿಯಾಕ್ಟ್ ಮಾಡಲಿ ಕಣಯ್ಯ ಅನ್ನೋ ಒಂದು ಟೆಂಪೋ ಅಂತೂ ಫಿಕ್ಸ್ ಮಾಡಿದ್ರು ಮೇಡಮ್ ಡೈರೆಕ್ಟ್. ಆ ಟೆಂಪೋ ಫಿಕ್ಸ್ ಮಾಡೋದಕ್ಕೇ ತುಂಬ ಪಾತ್ರಗಳು ವರ್ಕ್ ಆಗಬೇಕು. ಎಲ್ಲ ಪಾತ್ರಗಳೂ ಆ ಟೆಂಪೋನ ಫಿಕ್ಸ್ ಮಾಡೋದಕ್ಕೆ ಆ್ಯಕ್ಟ್ ಮಾಡಬೇಕು. ಆವಾಗಲೇ ಅದು ಒಂದು ಸಿನಿಮಾದಲ್ಲಿ ಒಂದು ಗ್ರಾಫ್ ಟೆಂಪೋ ಎಲ್ಲ ಬರೋದು. ಆ ಟೆಂಪೋ ಫಿಕ್ಸ್ ಆಗಿದ ತಕ್ಷಣ ಒಂದು ಚೆನ್ನಾಗಿ ಮಾಡಿದ್ರು ಮೇಡಮ್. ಯಾಕೆಂದರೆ ಗ್ರಿಪ್ಪಿಗೆ ಸಿಕ್ಕಲಿಲ್ಲ ಅಂದರೆ ಈ ಥರ ಸಬ್ಜೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಡೈರೆಕ್ಟ್ರಿಗೆ ಆ ಗ್ರಿಪ್ಪಿಂಗ್ ಇದೆ. ಆ್ಯಂಡ್ ಎಸ್ಪೆಷಲಿ ರೌಡಿಸಮ್ಮು ಅಂದರೆ ಮಚ್ಚ ಹಿಡಿಸಿದ ಮಹಾತ್ಮ ಅವರು. ಮಚ್ಚು ನಮಗೆ ನಮ್ಮ ಯೂಶಲಿ ಬೇರೆ ಸಿನಿಮಾ ಮಾಡಿದಾಗ ಫೈಟರ್ಸ್ ಎಲ್ಲ ಬಂದಾಗ ಏನಾದರೂ ಐಟಮ್ಸ್ ತರ್ತಾರಲ್ಲ, ತಂದಾಗ ಹೊಡಿಯೋದು, ಬ್ಲಾಕಿಂಗ್ಸು, ಅದು ಇದು ಹಿಂಗಿರುತ್ತೆ. ಬಟ್ ಇವ್ರ ಸಿನಿಮಾದಲ್ಲಿ ನಮ್ಗೆ ಹೆಂಗಿತ್ತು ಅಂದರೆ, ಇವ್ರು ಯಾರೋ ನನಗೆ ಹೊಡಿಯೋಕ್ಕೆ ಬರ್ತಾಯಿದ್ರೆ ನಮ್ಮದು ಹಿಂಗೆ ಬೆಂಡಾಗಿ ಹಿಂಗೆ ಹೊಡೆಯೋದೇ ಏನೋ ಒಂದು ಕಂಪೋಸಿಂಗ್ ಇರುತ್ತೆ. ಇವ್ರದ್ದು ಕಾನ್ಸಂಟ್ರೇಷನ್ ಏನು ಅಂದರೆ, ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಅವ್ರನ್ನೆಲ್ಲ ಫೋಕಸ್ ಎಲ್ಲ ಬ್ಲರ್ ಮಾಡಿ ಈಗ ಒಂಚೂರು ಮೇಯ್ನ್ ಪಾತ್ರಕ್ಕೆ ಇರ್ತಾರೆ. ಇವ್ರದ್ದು ಹಂಗಲ್ಲ. ಹಿಂದೆ ಇರೋ ಫೈಟರ್ಸ್ ಏನು ಮಾಡ್ತಾಯಿದ್ದಾರೆ, ಮಚ್ತಾಗೆ ಬರ ಆ ಕಡೆಯಿಂದ ನುಗ್ರ, ಈ ಕಡೆಯಿಂದ ಹೊಡೆ, ಕತ್ರಸ
ಇದನ್ನೆಲ್ಲ ಹೇಳ್ಕೊಟ್ಟಾಗ ನಾನು ಶಿಟ್ ಓಕೆ ಅಲ್ಲ 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 ಅಷ್ಟು ನ್ಯಾಚುರಲ್ ಆಗಿ ಮಾಡಬೇಕು ಅಂದರೆ ಇವು ಎಲ್ಲರೂ ಆ್ಯಕ್ಟ್ ಮಾಡಬೇಕು ಆ್ಯಂಡ್ ಆಲ್ಸೋ ಅಣ್ಣ ಅವ್ರು ಏನೋ ಅಂದಿಲ್ಲ ಅಂದ್ಬಿಟ್ಟು ತಿರ್ಗಿ ಯಾಕಣ ಒಂದು ಮಗನೇ ಹಂಗಲ್ಲ ಮಗನೇ ಹೀರೋ ಅಂದ್ಬಿಟ್ಟು ಏನು 100 ಜನ 50 ಜನಕ್ಕೆಲ್ಲ ಹೊಡೆಯೋಕ್ಕಾಗಲ್ಲ ಎಲ್ಲರೂ ಆ್ಯಕ್ಟ್ ಮಾಡಬೇಕು ನೀನು ಸುಮ್ಮನೆ ನೀನು ನಾನು ಹೇಳ್ದೆ ಮಾಡು ಮಾಡ್ರ ಸೊ ಈ ಥರ ಕಮಾಂಡಿಂಗು ಈ ಥರ ನಾವು ನಮ್ಮ ಪಾತ್ರ ಮಾಡ್ತೀವಿ ನಾವು ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ನನ್ನ ಪ್ರೆಸೆಂಟೇಷನ್ ಹಿಂಗಿದೆ ಆದರೆ ಟೋಟ್ಯಾಲಿಟಿ ಅಂತ ನೋಡೋದು ಒಬ್ಬರು ಡೈರೆಕ್ಟರ್ ಮೇಡಮ್ ಈಗ ಎಕ್ಸಾಂಪಲು ನೀವೊಂದು ಹುಡುಗಿ ಮೇಡಮ್ ಯು ಜಸ್ಟ್ ಫರ್ಗೆಟ್ ಯುವರ್ ಆ್ಯಂಕರ್ ವಾಟ್ ಎವರ್ ಇಟ್ ಇಸ್ ವೆನ್ ಯು ಕ್ಲಿಕ್ ಅ ಸೆಲ್ಫಿ ಆರ್ ವಿತ್ ಯುವರ್ ಫ್ರೆಂಡ್ಸ್ ನೀವು ಇಮ್ಮಿಡಿಯೇಟಾಗಿ ಏನು ಮಾಡ್ತೀರಾ ಅಂದರೆ ತೆಗೆದು ಝೂಮ್ ಮಾಡ್ಕೊಂಡು ನಿಮ್ಮನ್ನ ಮಾತ್ರ ನೀವು ನೋಡ್ಕೊತೀರ ಆದರೆ ನಾನು ಅದನ್ನೇ ಮಾಡೋದು ನನ್ನ ಪಾತ್ರ ನಾನು ನೋಡ್ತೀನಿ ಆದರೆ ಡೈರೆಕ್ಟರು ದಿ ಎಂಟೈರ್ ಟೋಟಾಲಿಟಿ ಇಂದ ಬ್ಯಾಕ್ಗ್ರೌಂಡ್ ಏನಿದೆ ಇವ್ರು ಯಾವ ಬಟ್ಟೆ ಹಾಕಿದ್ದಾರೆ ಇವನ ಎಕ್ಸ್ಪ್ರೆಷನ್ ಏನಿದೆ ಈ ಸಂದರ್ಭಕ್ಕೆ ಇದು ಕರೆಕ್ಟ್ ಎಕ್ಸ್ಪ್ರೆಷನ್ನ ಇದನ್ನೆಲ್ಲ ನೋಡೋದು ಕ್ಯಾಪ್ಟನ್ನೇ ಸೊ ಎವ್ರಿಥಿಂಗ್ ಇಸ್ ಹ್ಯಾಂಡಲ್ ಬೈ ಕ್ಯಾಪ್ಟನ್ ಅವ್ರದ್ರಲ್ಲಿ ಕೆಲವು ಡೈಲಾಗ್ಸ್ ಎಲ್ಲ ನಮಗೆ ಎಷ್ಟು ಮೋಟಿವೇಟ್ ಮಾಡುತ್ತೆ ಅಂದರೆ ಸೆಟ್ಟಲ್ಲಿ ಅವ್ರು ಹೇಳ್ದಂಗೆಲ್ಲ ಏನಾದರೂ ಕೇಳಲಿಲ್ಲ ಯಾರಾನ ಅಂದರೆ ಬರ ಇಲ್ಲ ನೀನು ಎಜುಕೇಷನ್ ಇದೆಯಾ ನಾನು ಏನು ಓದಿದ್ಯಾ ನೀನು ಅವಾಗ ಒಂದೇ ಯಾವ ಥರ ಒಂದೇ ಒಂದು ಶೂಟಿಂಗ್ ಇಲ್ಲ ಅಂದರೆ ಅಣ್ಣ ಮಿಸ್ ಮಾಡ್ಕೊಂತ ಇದ್ದೀನಿ ಅಣ್ಣ ಮಿಸ್ ಮಾಡ್ಕೊಂತ ಇದ್ದೀನಿ ಇಲ್ಲ ಮೇಡಮ್ ಆ ಸೀನ್ ನಾ ರಿಕ್ವೆಸ್ಟ್ ಮಾಡಿ ನಾವು ಫಿಲಮಲ್ಲಿ ಹಾಕೊಂಡ್ವಿ ಎಲ್ಲ ವಿದ್ಯಾವಂತರು ನಂಗೆ ಯಾವುದೋ ಒಂದು ಸೀನ್ ಲೆಟರ್ ಬರುತ್ತಲ್ಲ ಅದನ್ನ ಹಂಗೆ ಅಡಾಪ್ಟ್ ಮಾಡ್ಕೊಂಡ್ವಿ ಅವ್ರು ಹಂಗೆ ಬೈಯೋದ ಏನೋ ಎಜುಕೇಷನ್ ಇದೆಯಾ ನಿಂದು ಅವನೇನಾದರೂ ಅಣ್ಣ ಓದ್ಬಿಟ್ಟಿದ್ದೀನಿ ಇಷ್ಟು ಓದಿದ್ರು ನೀನು ಕೆಲಸ ಮಾಡಕ್ಕೆ ಬರಲ್ವಾ ಅಂತ ಬೈತು ಓದಿಲ್ಲ ಅಂದರೆ ನೀನು ಓದಿದ್ರೆ ತಾನೆ ನೀನು ಕೆಲಸ ಬರೋದು ಆದರೆ ಅಲ್ಲ ಬೈತಾರೆ ಅದಾದಮೇಲೆ ಏನು ವಾಟ್ ಈಸ್ ದ ರೌಂಡ್ ಆಫ್ ಅಂದರೆ ಒಂದು 10 ನಿಮಿಷ ಆದಮೇಲೆ ಅವರೇ ಕರೆದು ಅದೇ ಕೆಲಸ ಅವ್ರಿಗೆ ಹೇಳ್ಕೊಡ್ತಾರೆ ಈ ಫೀಸ್ ಓದಿರೋರಾಗಲಿ ಓದಿಲ್ದೇ ಇರೋರಾಗಲಿ ಏನು ಹೇಳ್ತಾರೆ ಅಂದರೆ ನೀನು ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ಯಾ ನೀನು ಇದನ್ನು ಕಲಿಬೇಕು ಆವಾಗಲೇ ನೀನು ಡೈರೆಕ್ಟರ್ ಆಗಬೇಕು ಅಂತ ಈ ಥರನೂ ನೋಡಿದ್ದೀನಿ ಇನ್ನು ಕೆಲವ್ರನ್ನ ನೋಡಯ್ಯ ನೀನು ಯಾರಾದ್ರೂ ಕೆಲಸ ಮಾಡಿದೆ ಅಂದರೆ ನನ್ನ ಹೆಸರು ಹೇಳ್ಬೇಡ ಈ ಥರ ಕಿತ್ತೋದು ಕೆಲಸ ಎಲ್ಲ ಮಾಡಿ ನನ್ನ ಹೆಸರು ಹೇಳ್ಬೇಡ ನೀನು ಈ ಥರನೂ ನೋಡಿದ್ದೀವಿ ಸೊ ಇದರಿಂದ ನಾವು ಏನು ಕಲಿತೀವಿ ಅಂದರೆ ಕರೆದು ಏನೋ ಹೇಳ್ಕೊಡೋ ಒಂದು ಮನಸ್ಸಿದೆಯಲ್ಲ ಬೀಯಿಂಗ್ ಗುಡ್ ಸ್ಟಾರ್ ಡೈರೆಕ್ಟರ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಮಟೈಮ್ ಯಾವಾಗಲೂ ಶೂಟಿಂಗು ಯಾವಾಗಲೂ ಕಂಟಿನ್ಯೂ ಮಾಡುವಲ್ಲ ಯಾರು ನಾನು ಏನಾದ್ರು ಬೈಲಿಲ್ಲ ಏನಾದರೂ ಮಾತಾಡಲಿಲ್ಲ ಏನಾದರೂ ಕೂಗಾಡಲಿಲ್ಲ ಅಂತಂದರೆ ಇದ್ಯಾಕಣ ಹಿಂಗಾಗ್ಬಿಟ್ಟೆ ಇದ್ಯಾಕಣ ನಾನು ಸುಮ್ನಿರ ಮಗನೆಲ್ಲ ನಾನು ಯಾವಾಗಲೂ ಅವ್ರನ್ನ ಒಂದೇ ಝೋನಲ್ಲಿ ನೋಡಿರೋದು ಒಂದು ಅತೃಪ್ತಿ ಆತ್ಮ ಅಲ್ಲೂ ಕೂತ್ಕೊಂಡು ಹಿಂಗೆ ನೋಡ್ತಾ ಇರುತ್ತೆ ಹಂಗೆ ನಾನು ಇಮ್ಮಿಡಿಯೇಟಾಗಿ ಬಂದು ಹಿಂಗೆ ಇಟ್ಕೊತೀನಿ ಯಾಕಣ ಹಂಗೆ ಅಲ್ಲಾಡ್ತಾ ಇದೆಯಾ ಮಾನಿಟ್ರ್ ಇಲ್ಲೇ ಇದೆ ಇಲ್ಲೇ ನೋಡೋಣ ಹಿಂಗೆಲ್ಲ ಯಾಕೆ ಹಿಂಗೆ ಅಲ್ಲಾಡ್ತಾ ಇದೆಯಾ ಅದೇನು 3D ನಾಣ ಹಿಂಗೆಲ್ಲ ಹೋಗಿ ಅಲ್ಲೆಲ್ಲ ನೋಡೋಕ್ಕೆ ಆಗಲ್ಲ ಅಣ್ಣ ಅಂದ್ರೆ ಅವ್ನು ಯಾವನ ಅವನು ಅದೇ ತಕ್ಷಣ ಏನಣ್ಣ ಒಂದ್ಮರ ನೀನು ಕರೆಕ್ಟಾಗಿ ಮಾಡಿದ್ಯಾ ಮನೆ ಬೇಡ ಬಿಡೋಣ ಬೈಬೇಡ ನಾವೇ ಒಂದ್ಮರ ಮಾಡ್ಬಿಡ್ತೀವಿ ಸರ್ ನಮಗೆ ಅರ್ಥ ಆಗೋಗುತ್ತೆ ನೋಡ್ತೀವಿ ಆ ಆತ್ಮದು ರಿಯಾಕ್ಷನ್ ಅಂದರೆ ಬೇಡ ಅಲ್ಲಿ ಹೋಗೋದು ಬನ್ನಿ ಮೇಡಮ್ ಹೀರೋಯಿನ್ಗೆ ಬನ್ನಿ ಮೇಡಮ್ ಒಂದ್ಮಾರ್ ಮಾಡ್ಬಿಟ್ಟು ಹೋಗೋಣ ಮಧ್ಯದಲ್ಲೇ ಹೇಳ್ಬಿಡ್ತಾರೆ ಅದು ಇದಕ್ಕಿಂತ ಜಾಸ್ತಿ ನಾನು ಮಾಡ್ಸಲ್ಲ ಇದಕ್ಕಿಂತ ಜಾಸ್ತಿ ಮಾಡಿಸಿದ್ರೆ ನಾನು ಇಟ್ಕೊಳ್ಳೋದು ಇಲ್ಲ ಬೇಡ ಕಣ ನೆಕ್ಸ್ಟ್ ಏನೋ ಬಡ್ಡಿ ಮಗನ ಹೇಳಿಲ್ವನ ನಮ್ಮ ಚೆನ್ನಾಗಿ ಮಾಡ್ತೇನೆ ಅಂತ ಬರಿಬೇಕಾದ್ರೆ ಡೌಟಲ್ಲಿ ಬರೀತಿದ್ದ ನನಗೂ ಟೆನ್ಷನ್ ಕೊಟ್ಬಿಟ್ಟ ಮಗನೇ ಸೂಪರ್ ಕಣ ಅಂತಾರೆ ತಿರ್ಗಾ ನಾನು ಇಮಿಡಿಯೇಟ್ ಡೈಲಾಗ್ ರೈಟರ್ ಹತ್ರ ಹೋಗ್ತೀನಿ ಏನು ಗುರು ನಂಬಿಕೆ ಇಲ್ಲದೆ ಏನೋ ಬರ್ದಿದ್ಯಂತೆ ಇಲ್ಲ ಭಯ ನಂಬಿಕೆ ಇದ್ದೇ ಬರ್ತಿತ್ತು ಸರ್ರಂಗಂದಿತ್ತು ಹೇಳಿಲ್ವ ಅವರ ಸಭೆಯಲ್ಲಿ ಟೆನ್ಷನ್ ಆಗ್ಬಿಟ್ಟೆ ನೋಡು ಅವ್ನು ಹೆಂಗೆ ಮಾಡ್ದ ಅಂತ ಹೇಳಿ ನಂಬಿಕೆ ಇರಲಿಲ್ವಾ ಗುರು ಅಂತ ಅಲ್ಲ ಭಯ ಅದು ಇದು ಸೊ ಏನಾದ್ರೂ ನಮಗೆ ಚೆನ್ನಾಗಿ ಮಾಡಿದ್ರು ಹೇಳ್ತಾರೆ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಬೇರೆಯವ್ರು ಎಲ್ಲರೂ ಕೂಡ ಇಲ್ಲ ನಮಗೂ ಹೇಳ್ತಾರೆ ಡೈರೆಕ್ಟಾಗ ಮುಲ್ಮುಲಾಜೆ ಇಲ್ಲ ಸೊ ಸ್ವೀಟ್ ಯಾಕೆಂದರೆ ಅವ್ನು ಫಸ್ಟ್ ಆಫ್ ಆಲ್ ಹಾಳುವಾಗಿ ಆ ಪಾತ್ರದೊಳಗಡೆ ಬಂದ್ಬಿಟ್ಟಿದ್ದ ಅವನು ಕಾಳಿದಾಸನ ಪಾತ್ರದೊಳಗಡೆ ಆಲ್ರೆಡಿ ಅವನು ಕತೆ ಕೇಳ್ಕೊಂಡು ಸೊ ಕುಂತ್ಕೊಂಡು ಅವನು ಪ್ಲ್ಯಾನ್ ಅವ್ನು ಏನು ಮಾಡ್ತಾನೆ ಒಂದು ಸರಿ ನಾಳೆ ಏನು ಅಂತ ಹಿಂದಿ ದಿವಸನೇ ಕೇಳ್ತಾನೆ ಅವನು ಅದೊಂದು ಭಾಳ ಇದಿದೆ ಅವನ ಹತ್ರ ಡೆಡಿಕೇಶನ್ ಹಿಂದಿ ದಿವಸ ಕೇಳ್ತಾಣ ನಾಳೆ ಏನು ನನಗೊಂಚೂರು ಹೇಳ್ಬೇಡ ರೈಟ್ರಿಗೆ ದಯವಿಟ್ಟು ಅಂತ ಅದಾದಮೇಲೆ ಹೋಗ್ತಾನೆ ಹೋಗಿ ಬೆಳಿಗ್ಗೆ ಬಂದರೆ ಹೆಂಗೆ ಪ್ರಿಪೇರ್ ಆಗಿ ಬಂದಿರ್ತಾನೆ ಅಂದರೆ ಈ ಎಕ್ಸಾಮ್ಗೆ ಇದಾಗಲ್ವಾ
ಸೊ ಆ ಥರ ಪಕ್ಕ ರೆಡಿಯಾಗಿರ್ತಾನೆ, ಏನು ಟೆನ್ಷನ್ ಇರಲ್ಲ. ಹಂಗನ್ಬಿಟ್ಟು ಅದು ಪ್ರಿಪೇರ್ ಅಂತಂದರೆ ಲೈಕ್ ನಾಟ್ ಲೈಕ್ ಎನಿ ಅದರ್ ಥಿಂಗ್ಸ್. ಎಷ್ಟು ಯಾವ ಥರ ಮಾಡಬೇಕು ಅಂದರೆ 3 ಥರ 4 ಥರ ಮಾಡಿ ತೋರಿಸ್ತಾನೆ. ನಾಟ್ ಲೈಕ್ ಅಣ್ಣ ಹಿಂಗೊಂದು ಮಾಡ್ತೀನಿ ನೋಡು, ಇದು ನಿಂಗೆ ಇಷ್ಟ ಆದರೆ ಇಟ್ಕೋ, ಇನ್ನೊಂದು ಮಾಡ್ತೀನಿ ನೋಡು, ಇದು ಬೇಕಣ್ಣ, ಇಲ್ಲ ಇನ್ನೊಂದು ಮಾಡ್ತೀನಿ ನೋಡು, ಹಿಂಗೆಲ್ಲ ಮಾಡಲಣ್ಣ ಅಂತ. ಸೊ ಈ ಥರದೊಂದು ಕ್ಯಾರೆಕ್ಟರ್ ಅದು, ರಿಯಲ್ ಒರಿಜಿನಲ್ ಕ್ಯಾರೆಕ್ಟ್ರು. ನಾಟ್ ಲೈಕ್ ಸಿನಿಮಾ ಅಲ್ಲ, ಇದು ನಮಗೂ ಒಂದು ಈ ಕ್ಯಾನ್ ಡೂ ಒನ್ ಮೋರ್, ಇನ್ನೂ ಬೆಸ್ಟ್ ಅಂತ. ಇವ್ರು ನಾವು ನೋಡಿದ ತಕ್ಷಣ ಇದಕ್ಕಿಂತ ಜಾಸ್ತಿ ನಾನು ಮಾಡಲ್ಲ. ಅವ್ನು ಯಾಕೆ ಅವ್ನು ಇನ್ನೂ ಅಲ್ಲೇ ಇಟ್ಕೊಂಡು ಅವ್ನು ಕ್ಯಾಮ್ರಾನ, ಇದಕ್ಕಿಂತ ನಾನು ಮಾಡಲ್ಲ ತೆಗಿ ಕೇಳು ಅವನಿಗೆ. ಅವಾಗ ನಾನು ಇಮಿಡಿಯೇಟ್ ಆಗೋಣ, ಏನಪ್ಪ ಒಂದು ಮಾತು ಮಾಡ್ತೀನಿ, ಕಟ್ ಮಾಡಿ ತೋರಿಸ್ಲಾ, ಕರೆಕ್ಟಾಗಿದೆ, ಬೇಡಣ ಮತ್ತೆ ಏಕೆ ತೃಪ್ತಿಗೆ ನೀನು ಮಾಡ್ಕೊ. ಅಲ್ಲ ಅಣ್ಣ, ಇದು ನೀನು ಅಣ್ಣ ನೀನು ಶೂಟ್ ಮಾಡಿಬಿಟ್ಟು ಒಂದು CD ಹಾಕ್ಕೊಟ್ಬಿಡೋಣ, ನಾನು ಮನೇಲಿ ನೋಡ್ಕೊತಿದ್ದೆ, ಇದು ಒಂದು ನನಗೋಸ್ಕರ ಮಾಡೋಣ. ಆಗಲ್ಲ ಅಣ್ಣ, ಲೈಟೆಲ್ಲ ಇದೆ, ಕ್ಯಾಮ್ರಾನೂ ಅಲ್ಲೇ ಇದೆ, ಮೇಡಮೂ ಇಲ್ಲೇ ಅವರೇ, ನಾನೂ ಮಾಡ್ತೀನಿ ಅಂತ ಇದ್ದೀನಿ. ಆ್ಯಕ್ಷನ್ ಅಣ್ಣ, ಒಂದು ಸರಿ ನನ್ನ ಸ್ಟೈಲಲ್ಲಿ ನಾನು ಮಾಡ್ತೀನಿ. ಅದಕ್ಕೆಲ್ಲ ಚಾನ್ಸ್ ಕೊಡ್ತಾರೆ. ಏನೋ ಮಾಡ್ತಾನಂತೆ ಆ್ಯಕ್ಷನ್, ಹೇಳ ಮಾಡಿ. ಇಷ್ಟ ಆದರೆ ಓಕೆ ಆಗಿರೋದು ಉಂಟು. ಅವನ ಬಡ್ಡಿ ಮಗ, ನಾನು ಹೇಳ್ತೀನಿ ಡಿಲೀಟ್ ಮಾಡೋದು, ಇದನ್ನ ಹಾಕು ಅಂತಾರೆ. ಇಷ್ಟ ಆಗಿಲ್ಲ ಅಂದರೆ ಹೇಳಿಲ್ವಾ ಅದೇ ಚೆನ್ನಾಗಿತ್ತು, ತೆಗೆದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ. ಹೇಳಿಲ್ವಾ ಕ್ಯಾಮ್ರಾ ಬರ ಈ ಕಡೆ, ಲೈಟ್ ಯಾಕೆ ಇಲ್ಲೇ ಇದೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅಂದರೆ ಸಿನಿಮಾ ರಿಲೀಸ್ ಆದ್ಮೇಲೆ 100% ಸಿನಿಮಾ ಇಷ್ಟ ಆಗುತ್ತೆ, ಸಿನಿಮಾ ಜನ ಎಂಜಾಯ್ ಮಾಡ್ತಾರೆ. ಬಟ್ ನಿಮ್ಮಿಬ್ರು ಕಾಂಬಿನೇಷನ್ ನನ್ಗೆ ಅಂದರೆ ಅವಾಗ ಇಂಟರ್ವ್ಯೂ ಶುರು ಆದ್ರೆ ನಾನು ನಗಕ್ಕೆ ಶುರು ಮಾಡಿದ್ದೆ, ಇನ್ನು ನಗ್ತಾನೆ ಇದ್ದೀನಿ, ಫುಲ್ ಚೀಕ್ಸ್ ಎಲ್ಲ ಪೇಯ್ನ್ ಬಂದಿದೆ. ಮೇಡಮ್ ನಗ ಅಂತದಲ್ಲ ಪ್ರಾಮಿಸು. ಇವಾಗ ಏನು ಹೇಳಿದ್ರಲ್ಲ ಮೇಡಮ್, ಡೈಲಾಗ್ ರೈಟ್ರು ಅಂತ, ಅವ್ನ ಹಿಂದೆನೇ ಇರುವೆ ನಾನು. ಹಿಂದಿನ ದಿವಸ ಡೈಲಾಗ್ ಏನಕ್ಕೆ ಕೇಳ್ತಾ ಇದ್ದಿದ್ದು, ನಾಳೆ ಏನಣ್ಣ ಸೀನು ಅಂತ ಕೇಳ್ತಿದ್ದೆ, ಹೇಳೋರು ಎಕ್ಸ್ಪ್ಲೇನ್ ಮಾಡೋರು. ಇಮ್ಮಿಡಿಯೇಟಾಗಿ ಗುರು ನಾಳೆ ಒಂದು ಶಾಟ ಅಂತ ಕೇಳ್ತಿದ್ದೆ. ಒಂದು ಶಾಟ್ ಅಲ್ಲ, ಇಲ್ಲ ಅಬ್ಬಯ್ಯ ಇದೆಲ್ಲ ಅಲ್ಲಿ ಸ್ಪಾಟಿಗೆ ಬನ್ನಿ, ಅಲ್ಲಿ ಚೇಂಜಸ್ ಆಗುತ್ತೆ. ಸರಿ ಓಕೆ, ಬ್ಲ್ಯಾಂಕಾಗಿ ಹೋಗ್ತಿದ್ದೆ. ಹೋಗಿದ ತಕ್ಷಣ ನೋಡ್ತಿದ್ದೆ ಇವ್ರದ್ದು, ಫಸ್ಟ್ ಇವ್ರನ್ನ ನೋಡ್ತೀನಿ, ಆ ಮಗನೇ ಅಂತ ಸಿಂಗಲ್ ಶಾಟ್ ಮಾಡ್ಬಿಡೋರು ಮಗನೇ ಅಂತ ತಕ್ಷಣ ಡೈಲಾಗ್ ರೈಟರ್ ನೋಡ್ತೀನಿ, ಎನ್ನೇ ಇಲ್ಲ ಅಂದ್ಯಲ್ಲ ಸಿಂಗಲ್ ಶಾಟ್, ಇವಾಗ ಇಮ್ಮಿಡಿಯೇಟಾಗಿ ಸಿಂಗಲ್ ಶಾಟು ಅಂತವ್ರಲ್ಲ. ಅಣ್ಣ ಅದು ಸಿಂಗಲ್ ಶಾಟು, ರೆಡಿ ನಮ್ಮ ಹೀರೋ ಬರ್ತಾ ಇರ್ತೇನೆ, ಅವನೋ ಗಿಂಬಲವನೋ ಫಾಲೋ ಮಾಡ್ತೀನೋ, ವಾಕಸ್ ಏನಾದರೂ ಆಯಿತು ಅಂದ್ರೆ ಮಗನೇ ರೆಡಿ ಮಗನೇ ಹಿಂಗಲ್ಲ ಅಂದಾಗ ಡೈಲಾಗ್ ರೈಟ್ರ್ ನೋಡ್ತೀನಿ, ಡೈಲಾಗ್ ಗೊತ್ತಿಲ್ಲ ಏನೋ ಕೊಡ ಡೈಲಾಗ್ ಅವಾಗ ನೋಡ್ಕೊಂಡು ಮಾಡೋದು. ಅವ್ರಿಗೆ ಹೇಳ್ತಾರಲ್ಲ, ನನಗೆ ನಂಬಿಕೆ ಇದೆ ಕಣ ಮಾಡು, ನೋಡ್ರ ಎಲ್ಲರೂ ಸೆಟ್ಟವ್ರನ್ನ ಅಮ್ಮ ಇದ ನೋಡ್ರಿ ಇವಾಗ ಹೆಂಗೆ ಮಾಡ್ತಾನೆ ಅಂತ ಹೇಳೋದ್ಮೇಲೆ, ಯಾಕಣ ಹಿಂಗೆ ಮಾಡ್ತಾ ಇದೆಯಾ, ಬಾಯಿಗೆ ಬರಲ್ಲ ಮತ್ತೆ ಆ ನಂಬಿಕೆಗೆ ನನಗಿರೋ ಬೈಕೆ ಅದು ಬಂದ್ಬಿಡ್ತೇನೆ ಮೇಡಮ್ ಒಂದೊಂದ್ಸರಿ. ಓಕೆ, ಇಡೀ ಎಂಟೈರ್ KD ಚಿತ್ರನ ಭಯದಿಂದನೇ ಮಾಡಿರೋದು, ಜೆನ್ಯೂನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದೆ. ಬೇರೆಯವ್ರು ಹೇಳ್ತಾರಲ್ಲ ಪಿಕ್ನಿಕ್ ಹೋದಂಗಿತ್ತು, ಟ್ರಿಪ್ ಮುಗಿಸ್ಕೊಂಡು ಬಂದೆ, ನಮ್ಗೆ ಗೊತ್ತೇ ಆಗಿಲ್ಲ, ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೆಂಗೆ ಮುಗೀತು ಅಂತ. ಇದು ಯಾವುದೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಮೇಡಮ್, ಎಲ್ಲ ಉಲ್ಟಾನೆ. ಅಯ್ಯೋ, ಕೊರಿಯೋಗ್ರಾಫರ್ ಜೊತೆನೇ ಇರುವೆ ಮೇಡಮ್, ಒಂದು ಸೆಕೆಂಡ್ ಕೊರಿಯೋಗ್ರಾಫರ್ ಜೊತೆನೇ ಇರುವೆ ಮೇಡಮ್, ಎಲ್ಲಿ ಇದಾಗೋಗುತ್ತೆ ಅಂತ. ಒಂದು ನಿಮಿಷ ಮೇಡಮ್, ನಾಟ್ ಎಕ್ಸಾಜರೇಟ್, ಒಂದು ನಿಮಿಷ ಈಗ ರೆಸ್ಟ್ ರೂಮ್ಗೆ ಹೋಗಿ ಬರೋಷ್ಟು ಕೊರಿಯೋಗ್ರಾಫರ್ ಇಲ್ಲ, ಎಲ್ಲ ಮಾಸ್ಟರ್ ಇದ್ದರು, ಅಣ್ಣನ ಮೀಟ್ ಮಾಡೋಕೆ ಹೋದ್ರು. ಅಯ್ಯಯ್ಯೋ ಅಂದ್ಬಿಟ್ಟು ಹೋಗೋ ಅಷ್ಟ್ರಿ ಏನಾಯ್ತು, ಎಲ್ಲ ಚೇಂಜ್ ಮಾಡ್ಬಿಟ್ರು, ಸ್ಟೆಪ್ ಎಲ್ಲ ಚೇಂಜ್ ಮೇಡಮ್. 1-2 ನಿಮಿಷದಲ್ಲಿ ಹಿಂಗೆ ಅಂದ್ಬಿಡೋರು. ನಾನು ಅಣ್ಣ ಇರೋ ಮಗನೇ, ಅವನಲ್ಲಿರೋ ಟ್ಯಾಲೆಂಟ್ ಬಡ್ಡಿ ಮಗ ಅವ್ರು ಗೊತ್ತಿಲ್ಲ ನಿನಗೆ, ನೋಡು ಅವ್ನು ನೋಡಿದ್ರೆ ಬರೀ ಮಂಡಿಯಲ್ಲೇ ಕೂತ್ಕೊಂಡು ಬರೀ ಫ್ಲೋರ್ ಮೂಮೆಂಟ್ಸು. ಅಣ್ಣ ಅವ್ನು ಚೆನ್ನಾಗಿ ಮಾಡ್ತಾನೆ, ಅವನೇ ಮಾಡ್ಕೊಳ್ಳಿ ಬಿಡೋಣ ಮಗನೇ, ಅವ್ನು ಚೆನ್ನಾಗಿ ಮಾಡ್ದ, ಅವನು ಬಾ ನೀನು ಮಾಡು ನನಗೆ ನಿನ್ನ ಮೇಲೆ ಇದೆ ನಂಬಿಕೆ, ಎದಾಗ ಅಂದಾಗ ನಾವು ತಿರ್ಗಿ ಅವನ ಹತ್ರ ಅನ್ನೋಬೇಕು, ಬ್ರೋ ಅದನ್ನು ಏನೋ ಮಾಡಿದ್ರಲ್ಲ ಹೇಳ್ಕೊಡಿ ಬ್ರೋ ಅಂತ. ಸೊ 1 ಸೆಕೆಂಡಲ್ಲಿ ಡೈಲಾಗ್ಸ್ ಚೇಂಜ್ ಆಗೋಗ್ಬಿಟ್ಟು, ಬಟ್ ಫಾರ್ ಗುಡ್ ಥಿಂಗ್. ಏನಿದ್ರು ಕತೆ ಒಳಗಡೆ ಇಂಪ್ರೂವೈಸೇ ಆಗ್ತಿತ್ತು. ಬಟ್ ನಮಗೇನು ಅಂದರೆ ಇಷ್ಟು ದೊಡ್ಡ ಡೈಲಾಗ್, ಇಷ್ಟು ಡಾನ್ಸು, ಇಷ್ಟು ಬಟ್ ನಮ್ಮ ತಲೆಯಲ್ಲಿ ಏನಿದೆಯೋ ಅದನ್ನು ಓಪನಾಗಿ ಹೇಳ್ತಾ ಇದ್ದಿತ್ತು ಡೈರೆಕ್ಟ್ರು. ಮಗ ನೋಡು, ಇವಾಗ ಕಷ್ಟ ಆಗ್ಬೋದು, ಕಾಸು ಕೊಟ್ಟು ಸಿನಿಮಾ ನೋಡ್ತಾರೆ, ಅಲ್ಲಿ ಇಷ್ಟಪಡಬೇಕು ಅಂದರೆ ಇಲ್ಲಿ ನೀನು ಕಷ್ಟಪಡಬೇಕು. ಸೊ ಈ ಥರ ಮೋಟಿವೇಶನ್ ಮಾಡಿದಾಗ ನಮಗದು ಕಷ್ಟ ಅನ್ನಿಸ್ಲಿಲ್ಲ. ಬಟ್
ಇಷ್ಟಪಟ್ಟು ಮಾಡಲಿಲ್ಲ, ಕಷ್ಟಪಟ್ಟೆ ಮಾಡಿದ್ದು. ಸುಳ್ಳು ಹೇಳೋಕ್ಕೂ ಮನ್ಸು ಬರಲ್ಲ. ನೋಡಿ ಅದ್ರಲ್ಲೂ ಹೆಂಗೆ ಹೇಳ್ತಾನೆ, ಸುಳ್ಳು ಹೇಳ್ಬಾರ್ದಲ್ಲ ಮೇಡಮ್. ಎಷ್ಟು ಕಷ್ಟ ಕೊಟ್ಟಿದ್ದೀರ ಸರ್ ನೀವು, ಪಾಪ ಹುಡುಗ. ಅವನಷ್ಟು ಒಳ್ಳೆ ಹುಡುಗ ಯಾರು ಇಲ್ಲ. ಸೊ ಹೇಳಿದ್ರೆ ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಶೂಟಿಂಗ್ ಅಲ್ಲೆಲ್ಲ. ಹೇಳಿ ಮಗನೇ ಕಾರ್ ಹತ್ತ ಅದ್ರಲ್ಲಿ ಮಾಡೋ ಅಂದ್ರೆ ಮೇಡಮ್ ಡಬಲ್ ನಿಮ್ ಕಾರ್ ಇದೆಯಲ್ಲ ಮೇಡಮ್, ಅದ್ರಲ್ಲಿ ಇರ್ಲಿಲ್ಲ ಮುಂಚೆ, ಡಬಲ್ ಡೆಕ್ಕರ್ ಬಸ್ ತರಿಸಿದ್ರು. ಬಸ್ ಮೇಲೆ ಮಾಡ್ಬಿಡೋ ಮಗನೇ ಅಂತ. ಬಸ್ ಮೇಲೆ ಇದ್ದಿದ್ದು ನನಗೆ ಹೈಟ್ಸ್ ಫೋಬಿಯಾ, ಬ್ಲ್ಯಾಕ್ಔಟ್ ಆಗುತ್ತೆ. ಇನ್ನು ಫ್ಲಿಪ್ ಹೊಡಿಬೇಕು, ಸಮ್ಮರ್ ಹೊಡಿಬೇಕು, ಹೊಡೆದ್ಬಿಡ್ತೀನಿ. ಹಿಂಗೆ ಕೆಳಗೆ ನಿಂತ್ಕೊಂಡು ಹಿಂಗೆ ನೋಡೋದು ಹೈಟಿಂದ, ಅದೆಲ್ಲ ಒಂದು ಸ್ವಲ್ಪ. ನಾನು ಸ್ಟೆಪ್ ಮಾಡೋದೇ ಕಷ್ಟ, ಅದು ಮೇಲ್ಗಡೆ, ಅದರಲ್ಲೂ ಪಾಸಿಂಗು. ನಾನು ಸ್ಟೆಪ್ ಮಾಡಲಿಲ್ಲ ಅಂದರೆ ಯಾರಿಗೆ ಬೈತಾ ಇದ್ದಿದ್ದು ಹೇಳಿ? ಇಲ್ಲ ನನಗೇನೆ. ಮಗನೇ ನೀನೆ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಆ ಕಿತ್ತೋದವ್ ನೋಡಿ ಹೆಂಗ್ ಓಡಿಸ್ತಾವನೆ, ಅವನ್ ಮುಂದೆ ಮರ್ಯಾದೆ ತೆಗಿಬೇಡ ಮಗನೇ ಅನ್ನೋದು. ಅವನೇನ್ ಮಾಡುವ, ಬೈಸ್ಕೊಂಡಿರುವ ಓಡಿಸೋನು. ನಾನ್ ಬರಕ್ ಮುಂಚೆ ಚೆನ್ನಾಗಿ ಬೈಸ್ಕೊಂಡ್ಬಿಟ್ಟಿರೋನು. ಅವನದೇನು ಯೋಚನೆ ಅಂದ್ರೆ ಅವ್ನು ಗಾಡಿ ಓಡಿಸೋ ಯೋಚನೆ. ಹತ್ರದೇ ಹೋಗಿ ಮಾರ್ಕ್ ನಿಲ್ಲಿಸ್ಬಿಟ್ಟು ಆಕ್ಷನ್ ಕಟ್ ಹೇಳಕ್ ಮುಂಚೆ ಅವ್ನು ಹೇಳಿದ್ಬಿಟ್ಟು ಓಕೆನಾ ನೀನು ಮನೆ ಹಾಳಾಗ ಒಳಗೋಗಾಯ ನೀನು ಓಕೆ ಹೇಳ್ತಾರೋ. ಸೊ ಸಾಕಷ್ಟು ಈಗ ಫನ್ ಎಲಿಮೆಂಟ್ಸ್ ಇದೆ. ಎಷ್ಟು ಅಲ್ಲ, ನಾನು ಇವಾಗ ಮತ್ತೆ ಅದನ್ನೇ ಕೇಳಕ್ ಬಂದೆ, ಬಟ್ ನಿಮ್ಮನ್ನ ಕೇಳೋ ಹಾಗಿಲ್ಲ. ಎಷ್ಟು ಸಖತ್ತಾಗಿ ಮಜಾ ಮಾಡಿದ್ರ ಅಂತ ಕೇಳಂಗಿಲ್ಲ. ನೀವು ಹೇಳೇ ಬಿಡ್ತೀರ ನಾನು ಮಜಾ ಎಲ್ಲ ಮಾಡಿಲ್ಲ ಮೇಡಮ್, ಹೆದರ್ಕೊಂಡು ಮಾಡಿದಿರಿ ಅಂತ. ಬಟ್ ಸರ್ ಆದ್ರೂ ನೀವು ಇಷ್ಟೊಂದೆಲ್ಲ ಕಷ್ಟ ಕೊಡಬಾರ್ದು ಸರ್. ಪಾಪ ಹುಡುಗನ ದುಃಖ ಎಷ್ಟಿದೆ ಅಂದ್ರೆ ಅವ್ರಿಗೆ ಎಷ್ಟು ಹೇಳ್ಕೊಟ್ರು ಸಾಕಾಗ್ತಿಲ್ಲ, ಅಷ್ಟಿದೆ ಒಳಗೆ. ನೀವುಗಳೆಲ್ಲ ಪ್ರೋಗ್ರಾಮ್ ಮುಗಿಸ್ತೀರಾ ಅನ್ನೋದೇ ಬೇಜಾರು. ನಾನು ಕಷ್ಟ ಕೇಳೋರೇ ಇಲ್ಲ. ನಾನು ಕೇಳ್ತೀನಿ ಅಲ್ಲಿ ನೋಡಿ ಅವ್ನು ಕ್ಯಾಮ್ರಾ ಇಂದ ಈಗಂತವ್ನು ಆಗೋಯ್ತು ಅರ್ಧ ಗಂಟೆ ಅಂತ. ಅವ್ನು ಕಷ್ಟ ಹೇಳ್ಬೇಕು ಅಂದ್ರೆ ಫಸ್ಟಿಂದ ಇನ್ನೊಂದು ಚಾನಲ್ ಫಸ್ಟಿಂದ ಸ್ಟಾರ್ಟ್ ಮಾಡೋದು. ಅದಕ್ಕೆ ಅದ್ಭುತವಾಗಿ ಕಾಣ್ತಾನೆ, ಅದ್ಭುತವಾಗಿ ಆ್ಯಕ್ಟ್ ಮಾಡ್ಬಿಟ್ಟಿಯಾನೆ ಸಿನಿಮಾದಲ್ಲಿ. ಹೌದು, ನಾನು ಫಸ್ಟ್ ಓಪನಿಂಗ್ ಸಿನಿಮಾ ಶೂಟ್ ಮಾಡಿ ಒಂದು ಸೀನ್ ಶೂಟ್ ಮಾಡಿದಾಗಲೇ ಹೇಳಿದೆ ನಾನು. ಎಲ್ಲರೂ ನೋಡಿದ್ರು ಏನು ಸಖತ್ತಾಗಿ ಮಾಡಿದಾನೆ ಸರ್, ಚಾನ್ಸೇ ಇಲ್ಲ ಸರ್ ಅವನು ಈ ಮಟ್ಟಿಗೆ ಅಂತ. ನಾನು ಆ ಸೀನ್ ನೋಡ್ಬಿಟ್ಟು ಅವಾಗಲೇ ಹೇಳಿದೆ, ಇಡೀ ಸಮುದಾಯ ಅಂದರೆ ಆಡಿಯನ್ಸ್ ಪಲ್ಸ್ ಇದೆಯಲ್ಲ, ಅದನ್ನು ಓಪನಿಂಗ್ ಅವ್ನು ಇಂಟ್ರಡಕ್ಷನೆಲ್ಲ ಕರ್ಕೊಬತ್ತಾನೆ ಅವನು. ಸಾಮಾನ್ಯವಾಗಿ ಹೀರೋಗಳು ಇಂಟ್ರಡಕ್ಷನ್ ಮಾಡುವಾಗ ನಿಮ್ಗೆ ತಿರ್ಗ ಆಡಂಬರ ಅಬ್ಬರ ಇವೆಲ್ಲ ಇರ್ತದೆ. ಇದರೆಲ್ಲ ತುಂಬ ಒಬ್ಬ ಕಾಮನ್ ಹುಡುಗ, ನಮ್ಮ ಅಕ್ಕ ಪಕ್ಕದ ಮನೆ ಹುಡುಗ, ನನ್ನ ತಮ್ಮನೋ ಅಣ್ಣನೋ ಯಾರೋ ನನ್ನ ಮಗನೋ ಅಂತ ಅನ್ಸ್ಬೋದು. ಆ ಥರದ್ದೊಂದು ಹುಡುಗ, ಆ ಥರ ತುಂಬ ಲೀಲಾಜಾಲವಾಗಿ ನ್ಯಾಚುರಲ್. ಅವ್ನು ನೋಡಿದ್ರೆ ಎಷ್ಟು ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿ ಅಂದರೆ ಚಾನ್ಸೇ ಇಲ್ಲ, ಆ ಮಟ್ಟಕ್ಕೆ ಮಾಡ್ಯಾನ. ನಾನು ಯಾವಾಗಲೂ ಅದನ್ನೇ ರೇಗಿಸ್ತಾ ಇರ್ತೀನಿ, ಬುಡಮ್ಮಗನೇ ಅವನ ಅಜ್ಜಿ ಎಕ್ಸ್ಟ್ರಾಡಿನರಿ ಇದು ಎಂದು. ಬಟ್ ಟ್ರೈಲರಲ್ಲಿ ಇನ್ನೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂದರೆ ಮಚ್ಚಲಕ್ಷ್ಮಿ. ಏನ ಇವ್ರಿಗಂತೂ ಕೊಚ್ಚೋದಕ್ಕೆ ಮಚ್ಚ ಕೊಟ್ಬಿಟ್ರೆ ಅವ್ರಿಗೆ ಬರೀ ಮಾತೇ ಕೊಟ್ಬಿಟ್ಟಿದಾರಲ್ಲ ಸರ್. ಅವಳನ್ನ ಅದಕ್ಕೆ ಮಚ್ಚಲಕ್ಷ್ಮಿ ಅಂತಾರೆ. ಆ ಕ್ಯಾರೆಕ್ಟರ್ ಹೆಂಗೆ ಯಾವೆಲ್ಲ ಬಡ ಮಾತಾಡೋದಕ್ಕೆ ಅವಳು ಊರು ತುಂಬ ಎಲ್ಲ ಮಚ್ಚಲಕ್ಷ್ಮಿ ಅಂತಿರ್ತಾರೆ ಅವಳಿಗೆ. ಆ ಕ್ಯಾರೆಕ್ಟರೇ ಆ ಥರ. ಸೊ ಅವಳು ಟ್ರೈನ್ ಮಾಡಿದ್ದದು ತುಂಬ 3 months ಅವಳು ಟ್ರೈನ್ ಮಾಡಿದ್ವಿ, ಚೆನ್ನಾಗಿ ಟ್ರೈನ್ ಮಾಡಿ ಆ ಪಾತ್ರಕ್ಕೆ ಇದೇ ಥರ ಬೇಕು, ಹಿಂಗೆ ಬೇಕು, ಕಾಸ್ಟ್ಯೂಮು ಇದು ಸ್ಟೈಲು ಎಲ್ಲ ಮಾಡಿ. ಸೊ ಟ್ರೈನ್ ಮಾಡಿದ್ವಿ, ವೆಲ್ ಗುಡ್. ಅವಳು ಧ್ರುವ ಹೇಳ್ದಂಗೆ ಎಜುಕೇಟೆಡ್. ಶೀಸ್ ಎಜುಕೇಟೆಡ್. ಬಟ್ ನೀವು ಈ ಸಿನಿಮಾದಲ್ಲಿ ಏನು ಮಾಡಿದ್ದೀರಾ ಅಂದರೆ ಧ್ರುವ ಅವ್ರ ಮೇಲೆ ಡೌಟ್ ಬರೋ ಥರನೂ ಮಾಡಿಬಿಟ್ಟಿದ್ದೀರಾ, ನಂಬಿಕೆ ಬರೋ ಥರನೂ ಮಾಡಿಬಿಟ್ಟಿದ್ದೀರಾ ನೀವು. ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಬರೋ ಸತ್ಯವಾಗ್ಲೂ ನಮ್ದು ಗೊತ್ತಾಗ ನೋಡಿ. ಇದನ್ನ ಎಷ್ಟು ಸೀರಿಯಸ್ ಆಗಿ ಹೇಳ್ತಾರೆ ನೋಡಿ. ಗೊತ್ತಿಲ್ಲ ಆದ್ರೂ ಪ್ರಾಂಪ್ಟ್ ಜೆನ್ಯೂನ್ ಆಗಿ ಹೋಗಿ ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ, ಆಯ್ತು ನಾನು ಮಾಡಲ್ಲ, ಸ್ಟೈಲ್ ಬರ್ತಾ ಇಲ್ಲ ಅಣ್ಣ, ನಿನಗೆ ಗೊತ್ತಿಲ್ಲ ನಿನ್ನ ಬಗ್ಗೆ, ನೀನು ಬಾ, ನಂಗೆ ನಂಬಿಕೆ ಇದೆ. ಅವನು ಅವ್ನು ಕ್ಯಾಮ್ರಾಮನ್ನು ಇನ್ನೂ ಶಾರ್ಟ್ ಇಟ್ಟಿಲ್ಲ ನೋಡು, ಅವ್ನು ರೆಡಿ, ಅವನು ಇರೋಣ ಪ್ರಾಕ್ಟೀಸ್ ಮಾಡ್ತೀನಿ, ಅಷ್ಟರಲ್ಲಿ ಒಂದು ಲೈಟಿಂಗ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡೋ ಮಗನೇ ಬಿಡ್ತಾನೆ ಇರಲಿಲ್ಲ. ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟವ್ರು ಮೇಡಮ್. ಈಗ ನಿಜವಾಗ್ಲೂ ನನ್ನ ಇಲ್ಲ ಸತ್ಯವಾಗ್ಲೂ ಮೇಡಮ್. ಇವಾಗ ನಾನು ಮಂಡೆಯಿಂದ ಐ ಆಮ್ ಜಾಯಿನಿಂಗ್ ಡಾನ್ಸ್ ಕ್ಲಾಸು, ಜಿಮ್ನಾಸ್ಟಿಕ್ಸು ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟವ್ರೆ. ಈಗೆಲ್ಲ ಹೊಸ್ದಾಗಿ ಕಲಿಬೇಕು ನಾನು ಫಸ್ಟಿಂದ. ಏನು ಉಳಿಸಿಲ್ಲ. ಹಾಂ, ಓಕೆ, ಸ್ವಲ್ಪ ಕತೆ ಬಗ್ಗೆ ಮಾತಾಡೋಣ. ಇಷ್ಟೊತ್ತು ನಿಮ್ಮ ಕತೆ ಕೇಳಿದ್ವಿ ಅಲ್ಲ, ಸೊ ಇವಾಗ ನಾನು ಸ್ವಲ್ಪ ಸಿನಿಮಾ ಕತೆ ಬಗ್ಗೆ ಕೇಳ್ತೀನಿ.
ಸರ್ ಟ್ರೈಲರ್ ನನ್ನ ಹೇಳಿದಾಗೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಪಾತ್ರಗಳ ಹೆಸರುಗಳು ತುಂಬಾ ವಿಂಟೇಜ್ ಹೆಸರುಗಳ ತರ ಅಂದ್ರೆ ಇವ್ರದ್ದು ಕಾಳಿದಾಸ, ಸತ್ಯವತಿ, ಧರ್ಮ, ಮಚ್ಚಲಕ್ಷ್ಮಿ ಈ ರೀತಿ ಎಲ್ಲಾ ಹೆಸರುಗಳು ಒಂದ್ ರೀತಿ ಹಳೆ ಕಾಲದ ಹೆಸರುಗಳು. ಆಬ್ವಿಯಸ್ಲಿ ಇದು ಪಿರಿಯಾಡಿಕ್ ಸಿನಿಮಾ, ಹಾಗಂತ ಇಷ್ಟೊಂದು ಇನೋವೇಟಿವ್ ಆಗಿ ಇಷ್ಟೊಂದು ಕ್ರಿಯೇಟಿವ್ ಆಗಿ ಹೆಸರುಗಳನ್ನ ಇಡೋದು ತುಂಬಾ ಕಮ್ಮಿ. ಅಂದ್ರೆ ಸಿನಿಮಾದಲ್ಲಿ ಒಂದೆರಡು ಪಾತ್ರಗಳಿಗೆ ಮಾತ್ರ ಇರುತ್ತೆ, ಬಟ್ ಎಲ್ಲಾ ಪಾತ್ರಗಳಿಗೂ ಅದೇ ತರ ಹೆಸರುಗಳು ಇಟ್ಟಿದ್ರೆ ಎಲ್ಲಾರು 1970 ಇರೋದು. ಏನ್ ಎಲ್ಲಾರು 2000 ಇಂದ 1970 ಬಂದವ್ರ ಎಲ್ಲರೂ ಅದೇ ಹೆಸರು ಯಾರು ಹೆಸರು ಇಟ್ಕೊಂಡಿರ್ತಾರೆ ಇಟ್ಕೊಂಡವ್ರೆ ಅವರು. ಅಯ್ಯೋ ಸಿಕ್ಕಾಪಟ್ಟೆ ಹೆಸರುಗಳು. ಮೇಡಮ್ ಮಂಜುಳಾ ಅವರು ಎಂತೆಂತ ಹೆಸರುಗಳು ಇರ್ತಾವ. ಎಲ್ಲಿದ್ರೆ ಬಾಯಿ ಬಡ್ಕಿ, ಮಚ್ಚಲಕ್ಷ್ಮಿ. ಹಾ ಹೌದು ಮೇಡಮ್ ಸಂಪತ್ತಿಗೆ ಸವಾಲಲ್ಲಿ ನೋಡಿಲ್ವಾ ಮೇಡಮ್? ಹಾ ಮತ್ತೆ ಅದು ಕರಿ ಬಾಯಿ ಬಡ್ಕಿ ಅಂತೆಲ್ಲ ಕ್ಯಾಶುವಲ್ ಆಗಿ ಹೌದು ಕರೆಯೋದು. ಹೌದು ಪಾತ್ರಗಳ ಹೆಸರುಗಳು ಬಾಯಿ ಬಡ್ಕಿ ಅಂತೀವಿ. ಸೊ ಇದು ಮಚ್ಚಲಕ್ಷ್ಮಿ ಯಾಕಂತೀವಿ ಅಂದ್ರೆ ಯಾವಾಗಲೂ ಪಟ 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 ಮಾತಾಡ್ತಾರೆ ಅಂದ್ರೆ ಮಚ್ಚಲೆ ಕೊಲೆ ಮಾತಾಡೇ ಕೊಲೆ ಮಾಡ್ತಾಳೆ ಮಚ್ಚಿದ್ದಂಗೆ ಅವಳು ಅಂತ. ಸೊ ಆ ಮಟ್ಟದ ಕ್ಯಾರೆಕ್ಟರ್ಗಳು. ಸೊ ಧರ್ಮಣ್ಣ, ರಮೇಶ್ ಸರು, ಮತ್ತೆ ಡಾಕ್ ದೇವ. ಡಾಕ್ ದೇವ ಮೀನಿ ಹಾ ಇಲ್ಲ ಡಾಕ್ 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 ದೇವ ಡಾಕ್ ಅಂದ್ರೆ ಹೇಳ್ಬೋದು. ಒಂದು ಪಟ್ಟು, ಓಕೆ ಈಗ ದೋಬಿ ಶಾಟು, ಏಕ್ಲಾಂಗು, ಕರೆಕ್ಟ್. ಕೊಕ್ರೆ, ಸವಾರಿ ಇದೆಲ್ಲ ಒಂದು ಗರಡಿಯಲ್ಲಿ. ಪೈಲ್ವಾನ್ಗಳು. ಇವಾಗ ನಿಮ್ಗೆ ಅರ್ಥ ಆಗಂಗೆ ಹೇಳ್ಬೇಕು ಅಂದರೆ ಸುಪ್ಲೆಕ್ಸು, F5, FU ಇದೆಲ್ಲ WWF ಅಲ್ಲಿ ಬರುತ್ತಲ್ಲ, ಅದ್ರದ್ದು ಮೂಲ ಬಂದು ನಮ್ಮ ಗರಡಿನೇ. ಜಂಜಿ ನಮ್ಮದು ಗರಡಿನೇ ಅದು. ಅದಕ್ಕೆ ಕನ್ನಡದಲ್ಲಿ ಬಿಡಿ ಮೇಡಮ್, ನಿಮ್ಗೆ ಯಾಕೆ ಹೇಳಿ ನಾನೀಗಲ್ಲ ಅದು ಹಿಂಗೆಲ್ಲ ಎಸಿಯೋದು ನಿಮ್ಗೆ ಅದು ಏನೋ ಅನ್ಸೋದು ಅಲ್ವಾ? ನಿಮ್ಗೇನು ಅರ್ಥವೇ ಆಗಲ್ಲ. ನಂಗೆ ಅರ್ಥ ಆಯ್ತು, ಸರಿ ಬಿಡಿ ಆಯ್ತು. ಗರಡಿ ಮನೆದು ಪಟ್ಟು ಮೇಡಮ್, ಅದು ಹುಡುಗರಿಗೆ ಅರ್ಥ ಆಗಿರುತ್ತೆ. ನೀವು 5 ಗಂಟೆಗೆ ಎದ್ಬಿಟ್ಟು ನ್ಯೂಸ್ ಓದ್ತೀರಾ, ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಆಗಲ್ಲ. ಸರಿ ಹೇಳಿ ಸರ್, friends. ಮೇಡಮ್ ಅವ್ರು ಎದುರಿಸ್ತಾ ಇದ್ರು 5 ಗಂಟೆಗೆ ಎದ್ದು ನಾನು ಡೇ ಸ್ಟಾರ್ಟ್ ಮಾಡಿದ್ದೀನಿ, ನೀವೆಲ್ಲ ಇಷ್ಟು ಲೇಟು ಅಂತ. ಹೌದಾ ಮಗ? ಇಲ್ಲ ಸರ್, ಸಿನಿಮಾ ಬಗ್ಗೆ ಹೇಳೋಣ. ಇಲ್ಲ ಡಾಕ್ ಅಂದ್ರೆ ಏನ್ ಗೊತ್ತಾ ಮಗನೇ? ಡಾಕ್ ದೇವ್ ಅಂದ್ರೆ ಅದೇ ಗರಡಿ ಮನೇಲಿ ಪಟ್ಟುಗಳ ಹೆಸರು. ಡಾಕ್ ಅಂದ್ರೆ ಅದಕ್ಕೆ ಫೇಮಸ್ ಅದು. ಡಾಕ್ ದೇವ್ ಅಂತಂದ್ರೆ ಹಿಂದೆಗಡೆ ಸೊಂಟ ಹಿಡಿದು ಒಬ್ಬನ್ನ ಹಿಂದೆಗಡೆ ಟೈಟಾಗಿ ಹೌದು ತೆಗೆದು, ಸೊ ಸೊಂಟಕ್ಕೆ ಕಾಲು ಇದನ್ನ ಹಾಕಿ ತೆಗೆದು ಉಲ್ಟಾ ಬಿಸಾಕ್ತಾರೆ. ಬಿಸಾಕಿದ್ರೆ ಈ ಬೆನ್ನು ಹೋಗಿ ಭೂಮಿಗೆ ತಟ್ಟಿದ್ರೆ ಅವನು ಔಟು ಅಂತ. ಅದಕ್ಕೆ ಫೇಮಸ್ ಡಾಕ್ ದೇವ್ ಅಂತ. ಅವನ ಹೆಸರು ಡಾಕ್ ದೇವ. ಯಾರು ಸಂಜಯ್ ದತ್ ಅವ್ರ ಕ್ಯಾರೆಕ್ಟ್ರು. ಆ್ಯಂಡ್ ರವಿ ಸರ್ ಕ್ಯಾರೆಕ್ಟರ್ ಅಣ್ಣಯ್ಯಪ್ಪ. ಆ್ಯಂಡ್ ಇವ್ನ ಮಚ್ಚಲಕ್ಷ್ಮಿ ಗೊತ್ತೇ ಇದೆ. ಇನ್ನು ನಮ್ಮ ಡಾರ್ಲಿಂಗು ಸುದೀಪ್ ಅವ್ರದ್ದು ಕಾಲಭೈರವ. ಅದೊಂದು ಈಸ್ ಮೋಸ್ಟ್ ಪವರ್ಫುಲ್ ನೋಡಿ. ಕಾಳಿದಾಸ, ಕಾಲಭೈರವ ಎರಡು ನೋಡಿ. ಕೆ ಕಾಳಿದಾಸ, ಕಾಲಭೈರವ. ಸೊ ಈ ಥರ ದಿಸ್ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ಸ್ ಎಲ್ಲನೂ. ಎಲ್ಲದಕ್ಕೂ ಒಂದು ಸ್ಟೋರಿಗಳಿರ್ತವೆ, ಎಲ್ಲದಕ್ಕೂ ಜಸ್ಟಿಫಿಕೇಶನ್ ಇರುತ್ತೆ. ಆ ಪಾತ್ರಗಳು ನೆಕ್ಸ್ಟ್ ಥಿಯೇಟ್ರಿಂದ ಎದ್ದು ಬರಬೇಕು, ಆ ಹೆಸರು ಜ್ಞಾಪಕ ಇರ್ತದೆ ಪ್ರತಿಯೊಬ್ಬರು. ಯಾಕೆಂದರೆ ಕೆಲವು ಸಿನಿಮಾಗಳಲ್ಲಿ ಪ್ರತಿ ಪಾತ್ರನ ಹೆಸರುಗಳು ಜ್ಞಾಪಕ ಇರಬೇಕು. ಎಮೋಷನ್ ಕನೆಕ್ಟ್ ಆಗ್ತಾನೆ ಅವನು ಆ ಪಾತ್ರಗಳ ಇದಕ್ಕೆ. ಸೊ ಆ ಇಂಟೆನ್ಸಿಟಿ ಇಟ್ಕೊಂಡು ಮಾಡಿದ್ದನ್ನ. KD ಸಿನಿಮಾದಲ್ಲಿ ಸ್ಟಾರ್ ಕಾಸ್ಟ್ ಸಿಕ್ಕಾಬಟ್ಟೆ ದೊಡ್ಡದು. ಸಂಜಯ್ ದತ್ ಸರ್ ಇದ್ದಾರೆ, ರವಿ ಸರ್ ಇದ್ದಾರೆ, ರಮೇಶ್ ಸರ್ ಇದ್ದಾರೆ. ಇವ್ರದೆಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರ್ತೀರ ನೀವು. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಒಂದೇ ಸಿನಿಮಾದಲ್ಲಿ ಅಷ್ಟು ಜನರ ಜೊತೆ. ಶಿಲ್ಪಾ ಶೆಟ್ಟಿ ಮ್ಯಾಮ್ ಆಗಿರ್ಬೋದು. ಸೊ ಅವ್ರಗಳ ಜೊತೆ ನಟನೆ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಇವ್ರು ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿರ್ತಾರೆ, ನಿಮಗೆಲ್ಲ ಹೇಳ್ಕೊಟ್ಬಿಟ್ಟಿರ್ತಾರೆ. ಬಟ್ ಸ್ಟಿಲ್ ಅವ್ರಗಳ ಜೊತೆ ನಟನೆ ಮಾಡಬೇಕಾದ್ರೆ, ರವಿ ಸರ್ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡಬೇಕಾದ್ರೆ ಅದೆಲ್ಲ ಹೇಗಿತ್ತು? ಇಟ್ ಇಸ್ ಎ ಪ್ರಿವಿಲೇಜ್ ಮೇಡಮ್. ಅಂದರೆ ಒಬ್ಬರಿಂದ ಒಬ್ಬರು ಒಂದು ಕಲಿಯೋದಿರುತ್ತೆ. ಅಂದರೆ ಇವಾಗ ನೀನೇನು ಕಲಿತೆ ಧ್ರುವ ಅಂತ ಕೇಳಿದ್ರೆ ಅದು ನಮಗೆ ಗೊತ್ತಾಗಲ್ಲ. ಅವರು ಆ್ಯಕ್ಟ್ ಮಾಡಬೇಕಾದ್ರೆ ಅಥವಾ ಅವರು ಡಬ್ಬಿಂಗ್ ಮಾಡಬೇಕಾದ್ರೆ ಎಲ್ಲ ನಾವು ಅಲ್ಲಿ ಇರ್ತಾ ಇದ್ವಲ್ಲ. ಸೊ ನಾವೇನು ಕಲ್ತಿದ್ದೀವಿ ಅಂತ ನಮಗೆ ಅದು ರಿಫ್ಲೆಕ್ಟ್ ಆಗೋದು ನಾವು ಇನ್ನೊಂದು ಸಿನಿಮಾ ಮಾಡಿದಾಗ. ಅದು ನಮ್ಗೆ ಗೊತ್ತಿಲ್ಲದೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತಿರುತ್ತೆ. ಸೊ ಅದನ್ನು ಮಾಡೋಕೆ ಹೋದಾಗ ಇದನ್ನು ಯಾರು ಮಾಡಿದ್ರು? ಓಕೆ ಇದನ್ನು ಸುದೀಪ್ ಸರ್ ಮಾಡಿದ್ರು. ಓಕೆ ಇದನ್ನು ರವಿಚಂದ್ರನ್ ಸರ್ ಮಾಡಿದ್ದು. ಓಕೆ ಇದು ರಮೇಶ್ ಸರ್ ಮಾಡಿದ್ದು. ಇವಾಗ ನಮಗೆ ಗೊತ್ತಾಗದೇ ಇರ್ಬೋದು ಮೇಡಮ್. ಇವಾಗಲ ಒಂದೆರಡು ಇನ್ಸಿಡೆಂಟ್. ಬೇರೆ ಸಿನಿಮಾ ಅಥವಾ ಡೌನಲ್ಲಿ ನೀನು ಒಂದು 5-6 ಸಿನಿಮಾ ಆದಮೇಲೆ ಅವ್ರು ಯಾಕೆ ಹಂಗೆ ಮಾಡಿದ್ರು ಅನ್ನೋದೆಲ್ಲ ಗೊತ್ತಾಗುತ್ತೆ ಮೇಡಮ್. ಸರ್ ಒಂದೇ ಸಿನಿಮಾದಲ್ಲಿ ಎಲ್ಲ ನಟ ರಾಕ್ಷಸರನ್ನೇ ಹಾಕೊಂಡ್ಬಿಟ್ಟಿದ್ದೀರಾ. ಎಲ್ಲರೂ ಕೂಡ ಲೆಜೆಂಡ್ಸ್ಗಳು. ಸೊ ಅವ್ರನ್ನೆಲ್ಲ ಹಾಕ್ಕೊಂಡು ಒಂದು ಸಿನಿಮಾ ಮಾಡೋದು, ಇವಾಗ ಆ ಸಿನಿಮಾ ರಿಲೀಸ್ ಆಗ್ತಿರೋದು. ಆ್ಯಂಡ್ ಆ ಸಿನಿಮಾದಲ್ಲಿ ಧ್ರುವಂಗ ಇಷ್ಟು ಒಳ್ಳೆ ಪಾತ್ರ ಕೊಟ್ಟಿರೋದು. ಸೊ ಹೆಂಗಿತ್ತು ಸರ್ ನಿಮ್ಗೆ ಫಸ್ಟ್ ಆ ಯೋಚನೆ ಹೆಂಗೆ ಬಂದಿದ್ದು? ಇವ್ರನ್ನೆಲ್ಲ ಹಾಕೋಬೇಕು, ಇವ್ರಿಗೆ ಬೇಕು, ರವಿ ಸರೇ ಬೇಕು, ರಮೇಶ್ ಸರೇ ಬೇಕು, ಸಂಜಯ್ ದತ್ ಸರ್ನ ಕರೆಸ್ಬೇಕು. ಆ್ಯಂಡ್ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಶಿಲ್ಪಾ ಶೆಟ್ಟಿ ಮ್ಯಾಮ್ನ ಮತ್ತೆ ಕನ್ನಡಕ್ಕೆ ಕರೆಸಿದ್ರೆ. ಸೊ ಇವ್ರುಗಳೇ ಬೇಕು ಅಂತ ಯಾಕೆ ಅನಿಸಿದ್ದು ನಿಮಗೆ? KVN ಸರ್, KVN ಅವರು. ಯಾಕಂದರೆ KVN ಸಂಸ್ಥೆ, ಅದು KVN ವೆಂಕಟನಾರಾಯಣ ಅವರು ಫಸ್ಟ್ ನಾವು ಕತೆ ಹೇಳಿದಾಗ ಸೊ ಧ್ರುವ ಅವ್ರದ್ದು ಇದಾಯಿತು ಕಾಳಿದಾಸ.
ಸೊ ಸ್ಟಾರ್ಟ್ ಆಗ್ಬೇಕಾದ್ರೆ ಇನ್ನು ಪಾತ್ರಗಳು ಯಾವ್ಯಾವ ಪಾತ್ರಗಳಿದೆ, ಯಾವ್ಯಾವುದು ಇದಿದೆ, ಆಮೇಲೆ ಅದಕ್ಕೆಲ್ಲ ಒಂದು ತುಂಬ ಪವರ್ಫುಲ್ ಪಾತ್ರಗಳು. ಸೊ ಅವಾಗ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ ಅವ್ರಿಗೆ, ಈ ಥರ ಇದನ್ನು ಮಾಡೋಣ, ಓಕೆ ಮಾಡೋಣ ಪ್ರೇಮ್ ಅವರೇ. ಬಟ್ ಎಲ್ಲನೂ ತುಂಬ ಅವ್ರಿಗೆ ಹೆಂಗೆ ಅಂದರೆ KVN ಅಂತಂದರೆ ತುಂಬ ಫ್ಯಾಷನೇಟ್ ಪ್ರೊಡ್ಯೂಸರ್ ಅಂತಾರೆ. ತುಂಬ ಅವ್ರಿಗೆ ಹೆಂಗೆ ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು, ತುಂಬ ಅದ್ದೂರಿಯಾಗಿ ಇರಬೇಕು. ಸೊ ಆ ಮಟ್ಟದ್ದು ಇದು. ಸೊ ಇದೆಲ್ಲ ಸಾಧ್ಯ ಆಗಿದೆ KVN ಸಂಸ್ಥೆ ನಿಜವಾಗ್ಲೂ. ಆಮೇಲೆ ನಾನು ಹೋಗಿ ಎಲ್ಲರೂ ಕೇಳಿದಾಗ, ಸೊ ರವಿ ಸರ್ ಕೇಳಿದೆ, ಸೊ ಸರ್ ಈ ಥರದೊಂದು ಪಾತ್ರ ಇದೆ, ಸೊ ಸರ್ ಇದರಲ್ಲಿ ಒಂದು ಚಿಕ್ಕ ಇದು ಬರುತ್ತೆ, ಒಂದು 8 ದಿನ 10 ದಿನ ಶೂಟ್ ಆಗುತ್ತೆ ನನಗೆ. ಸೊ ಅದು ಕಂಟಿನ್ಯೂ, ಯಾಕಂದರೆ ಅದು ನಾವೇನು ಮಾಡ್ತಾಯಿದ್ವಿ, ಪಾರ್ಟ್ 1, ಪಾರ್ಟ್ 2 ಅಂತಲೇ ಸ್ಟಾರ್ಟಿಂಗಿಂದನೂ ಇದಕ್ಕೆ ಹೋಗಿತ್ತು. ಸೊ ಅಲ್ಲಿಂದ ಕ್ಯಾರೆಕ್ಟರ್ಗಳು ಸ್ಟಾರ್ಟ್ ಆಯಿತು. ಕ್ಯಾರೆಕ್ಟರ್ಗಳು ಯಾವಾಗ ಸ್ಟಾರ್ಟ್ ಆಯಿತು, ಆ ಕ್ಯಾರೆಕ್ಟರ್ಗಳು ಹುಡ್ತವೆ. ಸೊ ಅದಕ್ಕೆ ಜಸ್ಟಿಫಿಕೇಷನ್ ಇರ್ತದೆ, ಬಟ್ ಎಂಡ್ ಆಗಲ್ಲ. ಸೊ ಅವ್ರು ಅದಕ್ಕೊಂದು ಕತೆ ಆಡಿಯನ್ಸೇ ಮಾಡ್ತಾರೆ. ಆ ಮಟ್ಟಕ್ಕಿದೆ ಅದು ಎಲ್ಲ ಪಾತ್ರಗಳು. ಓಕೆ, ಇನ್ಕ್ಲೂಡಿಂಗ್ ಕಾಳಿದಾಸನ್ ಮಾತ್ರ ನೋಡಿಬಿಟ್ರೆ ಲಾಸ್ಟಲ್ಲಿ ಅಯ್ಯೋ ಇದು ಹೆಂಗೆ ಗುರು, ಇದು ಹೆಂಗೆ ಎಲ್ಲ ತಲೆ ಕೆರ್ಕೊತಾ ಇರ್ತೀವಿ, ಇದು ಹೆಂಗೆ ಗುರು ಇದು ಅಂತ, ಈ ಮಟ್ಟಕ್ಕೆ ಪಾತ್ರಗಳೆಲ್ಲ. ಮತ್ತು ರಮೇಶ್ ಸರ್ ಕೇಳಿದ್ವಿ. ಸೊ ರಮೇಶ್ ಸರ್ ಕೇಳಿದ್ರೆ ಅವರು ಖುಷಿ ಆದರು, ಹೇ ಡೂ ಇಟ್ ಪ್ರೇಮ್, ಮಾಡೋಣ ಪ್ರೇಮ್, ಏನು ಪ್ರೇಮ್ ನೀವು ಅಂತ ಪ್ರತಿಯೊಬ್ಬರು. ಲಾಸ್ಟ್ ನಮ್ಮ ಡಾರ್ಲಿಂಗ್ ಕೇಳಿದೆ ಸುದೀಪ್ ಅವ್ರಿಗೆ, ಅದು ಆಯಿತು ಚೆನ್ನಾಗಿ ಡೇಟ್ ಹೇಳ್ತೀನಿ ಯಾವಾಗ ಬರ್ಬೇಕು ನಾನು ಅಂದರೆ. ಎಲ್ಲರೂ ತುಂಬ ಭರವಸೆ ಇಟ್ಟು ತುಂಬ ಪ್ರೀತಿಯಿಂದ ಧ್ರುವರೊಟ್ಟಿಗೆ ಕೆಲಸ ಮಾಡೋಕ್ಕೆ, ಸೊ ಮತ್ತು KVN ಸಂಸ್ಥೆ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಸೊ ಬಂದರು, ಪ್ರೀತಿಯಿಂದ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಇವತ್ತು ಆ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೂ ಹಂಗೆ ಅನಿಸುತ್ತೆ, ವಾವ್ ಅಬ್ಬಾ ಅಂತ ಅನಿಸುತ್ತೆ, ಏನೇ ಇವಾಗ ನಾವು ಮಾಡಿದ್ವಾ ಅಂತ ಅನಿಸುತ್ತೆ. ಸೊ ಇನ್ನೇನದು ಪ್ರೇಕ್ಷಕರ ಮುಂದೆ ಬರಬೇಕದು. ಸೊ ಬಂದು ಅವ್ರು ಏನು ಹೇಳ್ತಾರೆ ಅದಕ್ಕೆ ಕಾಯ್ತಾ ಇರ್ತೀನಿ ನಾವು ಯಾವಾಗಲೂ. ರಮೇಶ್ ಸರ್ಗೆ ಸಿನಿಮಾ ಎಷ್ಟು ಖುಷಿ ಕೊಟ್ಟಿದೆ, ಟ್ರೈಲರ್ ನೋಡಿ ಎಷ್ಟು ಖುಷಿ ಕೊಟ್ಟಿದೆ ಅಂತ ನೆನ್ನೆ ಅವ್ರ ಮಾತಲ್ಲೇ ಗೊತ್ತಾಗೋಯ್ತು. ಸ್ಟೇಜ್ ಮೇಲೆ ಬರ್ತಿದ್ದಾಗೆ ಫುಲ್ ಜೋಶಲ್ಲಿ ಎಲ್ಲರೂ ಕೇಳಿಗಳೇ ಅಂತ, ಅದಕ್ಕೆ ಅವ್ರು ಹೇಳಿದ ಪ್ರಾಸಗಳು, ಹೇಳಿದ ರೀತಿ, ಅದು ನೋಡಿದಾಗಲೇ ಅನ್ಕೊಡಿ ಎಷ್ಟು ಖುಷಿಯಾಗಿದೆ ಹಾಗಾದರೆ ಇವರಿಗೆ ಸಿನಿಮಾ ಅಂತ. ಮೋಸ್ಟ್ ಪ್ರಾಬ್ಲಿ ಈಗಲೇ ಗೊತ್ತಾಗ್ತದೆ, ಅಂದರೆ ಸಿನಿಮಾ ಆಲ್ರೆಡಿ ಗೆದ್ದಿದೆ ಅಂತ, ಅವ್ರುಗಳಿಗೆಲ್ಲ ಸಿನಿಮಾ ಇಷ್ಟ ಆಗಿದೆ ಅಂತ. ಆ್ಯಂಡ್ ನಿಮ್ಮ ಬಗ್ಗೆನೂ ಹೇಳ್ತಾ ಇದ್ರು, 3 ನಿಮಿಷ ಡೈಲಾಗ್ ಹೆಂಗೆ ಹೇಳ್ತಾರೆ ಗೊತ್ತಾ ಧ್ರುವ ಅಂತ. ಆ್ಯಂಡ್ ಪ್ರೇಮ್ ಸರ್ ಹೇಳ್ತಾ ಇದ್ರು, ಮುಂಬೈಯಲ್ಲೆಲ್ಲ ಧ್ರುವನ ಆ್ಯಕ್ಟಿಂಗ್ ನೋಡಿ ತುಂಬ ಇಷ್ಟಪಟ್ಟರು ಎಲ್ಲರೂ ಅಂತ. ಸೊ ತುಂಬ ದೊಡ್ಡವರಿಂದ ಸಿನಿಮಾ ರಿಲೀಸ್ಗೂ ಮುಂಚೆನೇ ಇಷ್ಟೊಳ್ಳೆ ಕಾಂಪ್ಲಿಮೆಂಟ್ ಸಿಗ್ತಾ ಇದೆ ಧ್ರುವ. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಿದೆಯಾ? ಅಲ್ಲ ಮೇಡಮ್, ನಮಗೆ ಜನ ನೋಡಿ ತೀರ್ಪು ಕೊಡೋದು ಅವರು, ಅದಕ್ಕೆ ಕಾಯ್ತಾ ಇದ್ದೀನಿ. ಇವಾಗ ಇಲ್ಲೆಲ್ಲ ಹೇಳಿದ್ರಲ್ಲ, ನಿಜವಾಗ್ಲೂ ಇದೊಂಥರ ಎಂಕರೇಜಿಂಗ್, ಮತ್ತು ನಮಗೊಂದು ಸ್ವಲ್ಪ ಧೈರ್ಯ. ಓಕೆ ಏನೋ ದಬಾಕಿದ್ದೀವಂತೆ ಬಾಗುರು ಅನ್ನೋದಕ್ಕೆ ಒಂದು ಸ್ವಲ್ಪ ಧೈರ್ಯ. ಬಟ್ ರಿಸಲ್ಟ್ ಸಿಗೋದೇ ನಮಗೆ 30th ಅಲ್ವಾ, ಅಂದರೆ ಮಹಾಪ್ರಭುಗಳು, ಪ್ರೇಕ್ಷಕರ ಮಹಾಪ್ರಭುಗಳು. ಅಂದರೆ ಒಂದು ಥಿಯೇಟ್ರ್, ಒಂದು ಸ್ಕ್ರೀನನ್ನ 1000 ಜನ ತಲೆಗಳು ನೋಡ್ತಾ ಇರ್ತಾರೆ ಒಂದು ಶೋ ಅಲ್ಲಿ. ಅವ್ರಿಗೆಲ್ಲರಿಗೂ ಇಷ್ಟ ಆಗಬೇಕಲ್ವ, ಇಟ್ ಈಸ್ ಅ ಬಿಗ್ ಥಿಂಗ್. ಸೊ ಅದನ್ನು ಫಸ್ಟಿಂದನೇ, ಇನಿಷಿಯಲಿಂದನೇ ಓಕೆ ಇದಿಷ್ಟ ಆಗತ್ತಾ, ಇದಿಷ್ಟ ಆಗಲ್ವಾ, ಇದು ಕರೆಕ್ಟಾಗಿದೆಯಾ. ಮತ್ತು ಡೈರೆಕ್ಟ್ರು ಅವ್ರ ಬಗ್ಗೆ ಏನು ಹೇಳ್ಕೊಡಲ್ಲ. ನಾನು ಕಂಡಂಗೆ ಈ ಸಿನಿಮಾದಲ್ಲಿ ತುಂಬಾ ಅವ್ರು ಫೋಕಸ್ ಮಾಡಿರೋದು ಸ್ಕ್ರೀನ್ ಪ್ಲೇ ಸಿಕ್ಕಾಪಟ್ಟೆ ಟೈಟ್ ಆಗಿದೆ. ಮತ್ತು ಓಕೆ, ದೊಡ್ಡ ಆರ್ಟಿಸ್ಟ್ ಸುದೀಪ್ ಸರ್ ಬಂದರು, ರವಿಚಂದ್ರನ್ ಸರ್, ರಮೇಶ್ ಸರ್, ರವಿಶಂಕರ್ ಸರ್, ಸುಚೇಂದ್ರ ಪ್ರಸಾದ್ ಸರ್, ಎಲ್ಲರೂ ಮಾಡಿದ್ದಾರೆ. ಓಕೆ, ಬಟ್ ಡೈರೆಕ್ಟರ್ ಆ್ಯಸ್ ಎ ಡೈರೆಕ್ಟರ್ ಸ್ಕ್ರೀನ್ ಸ್ಪೇಸ್ ದಟ್ ಈಸ್ ಆಲ್ಸೋ ದೇರ್. ಮತ್ತು ಗುಡ್ ವಿಲ್, ಓಕೆ ಡೈರೆಕ್ಟರ್ ಮುಖ ನೋಡ್ಕೊಂಬಂದು ಮಾಡಿದ್ರು, KVN ಪ್ರೊಡಕ್ಷನ್ ಮುಖ, ಕತೆನೂ ಕೇಳಿರಲ್ಲ ಕೆಲವರು. ಬಟ್ ಏನು ಅಂದರೆ ನಮ್ಗೆ ಗೊತ್ತಿಲ್ದಂಗೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಸ್ಕ್ರೀನ್ ಸ್ಪೇಸ್ ಕೊಡಬೇಕು, ಎಲ್ಲದಕ್ಕೂ ರೌಂಡ್ ಆಫ್ ಕೊಡಬೇಕು. ಮತ್ತು ಈ ಕ್ಯಾರೆಕ್ಟರ್ ಜೊತೆ ಈ ಕ್ಯಾರೆಕ್ಟ್ರು ಹೆಂಗೆ ವರ್ತಿಸುತ್ತೆ ಅನ್ನೋದು ಆದ್ರೇ ಎಲ್ಲದಕ್ಕೂ ಒಂದು ಟೆಂಪೋ ಬಿಲ್ಡಾಗಿ ಪ್ರೀ ಕ್ಲೈಮ್ಯಾಕ್ಸಿಗೆ ಬರೋದು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಡೈರೆಕ್ಟರ್ಗೆ. ಮತ್ತು ಮ್ಯಾನೇಜ್ಮೆಂಟ್ ಇದೆಯಲ್ಲ, ಕಲಿಬೇಕು. ಮಾತೇ ಆಡಂಗಿಲ್ಲ ಅದ್ರ ಬಗ್ಗೆ. ಬಟ್ ಸಿನಿಮಾದು ಫಸ್ಟ್ ಲುಕ್ ರಿವೀಲ್ ಆದಾಗ ಪಕ್ಕಾ ರೌಡಿಸಮ್ ಸಿನಿಮಾ, ಪಕ್ಕಾ ಆಕ್ಷನ್ ಸಿನಿಮಾ ಅಂತ ಅನ್ಸಿತ್ತು. ಬಟ್ ಟ್ರೇಲರ್ ನೋಡಿದಾಗ ಇಲ್ಲ, ಇದ್ರಲ್ಲಿ ಒಂದು ಎಮೋಷನ್ ಇದೆ ಅಂತ. ಅವ್ರು ಅದ್ರಲ್ಲಿ ಕಲಾಕಾರ ಅವರು. ಇಲ್ಲ ಮೇಡಮ್, ನಮ್ಮ ಹೇಳ್ಬೋದು ಅನ್ನ ಫೈಟ್ ಅಲ್ಲ ಹೇಳಂಗಿಲ್ಲ. ಇಲ್ಲ ಹೇಳಿ ಪರವಾಗಿಲ್ಲ. ಅಲ್ಲ ನೀವು ಹೇಳ್ತೀರಾ ಮೇಡಮ್. ನಾನು ಯಾರಿಗೂ ಹೇಳಲ್ಲ. ಮತ್ತೆ ಕ್ಯಾಮ್ರಾ ಆಫ್ ಮಾಡಿ ಬರ್ರಿ ಅಲ್ಲಿ ಹೇಳ್ತೀವಿ. ನಾವು ಯಾರು 30ನೇ ತಾರೀಕು ಹೇಳ್ಬಿಡ್ತೀವಿ. ಇಲ್ಲ ನಾನು ಯಾರಿಗೂ ಹೇಳಲ್ಲ ಅಂತ. ಕ್ಯಾಮ್ರಾದಲ್ಲಿ ಯಾರು ನೋಡಲ್ಲ ಅಂತ ಹೇಳಿ ನಾನು ಯಾರಿಗೂ ಹೇಳಲ್ಲ. ಹೇಳಿ ಪರವಾಗಿಲ್ಲ ಸರ್, ನೀವು ನನಗೆ ಹೇಳ್ಬೋದು. ಇಲ್ಲ ಮೇಡಮ್, ಇದು ಹೇಳ್ತೀನಿ ಬಿಡಿ ಮೇಡಮ್, ತಗೊಳ್ಳಿ. ಇದು ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮೇಡಮ್. ಅಂದರೆ ಸತ್ಯವಾಗ್ಲೂ ಒಂದು ಅಣ್ಣ ತಮ್ಮದಿರಾಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಫ್ಯಾಮಿಲಿ ಬಗ್ಗೆ ವ್ಯಾಲ್ಯೂಸ್ ಹೇಳಿದ್ದಾರೆ.
ಯಾರ್ಯಾರು ಯಾರಿಗೆಷ್ಟು ವ್ಯಾಲ್ಯೂ ಕೊಡಬೇಕು, ಆಚೆ ಕಡೆಯವ್ರಿಗಿಂತ ನಮ್ಮವರು ನಮಗೋಸ್ಕರ ಫ್ಯಾಮಿಲಿ ಫಸ್ಟ್ ಅನ್ನೋದು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಎವ್ರಿ ಫ್ಯಾಮಿಲಿಗೆ ಇದು ಕನೆಕ್ಟ್ ಆಗುತ್ತೆ. ಆ ಪರಿಸ್ಥಿತಿಯಲ್ಲಿ, ಆ ಜಾಗದಲ್ಲಿ, ಆ ಪಾತ್ರದ ಜಾಗದಲ್ಲಿ ಯಾರಿದ್ದಿದ್ರು ಅವ್ನು ಹಂಗೆ ರಿಯಾಕ್ಟ್ ಮಾಡಬೇಕಾಗಿತ್ತು ಅನ್ನೋ ಟೆಂಪೋ ನಾನು ಹೇಳ್ತಾ ಇದ್ದಿದ್ದು, ಅದನ್ನು ಬಿಲ್ಡ್ ಮಾಡಿದ್ರು ಮೇಡಮ್ ಚೆನ್ನಾಗಿ. ಸರ್, ನೀವು ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಹೊಡಿ ಸಿನಿಮಾಗಳು ಅಥವಾ ಆ್ಯಕ್ಷನ್ ಸಿನಿಮಾಗಳು ಅಂತ ಬಂದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಎಮೋಷನ್ ಮಿಸ್ ಆಗಿರುತ್ತೆ. ಬರೀ ಹೊಡೆದಾಟ ನೋಡಿರ್ತೀವಿ, ಬರೀ ಬಡ್ದಾಟ ನೋಡಿರ್ತೀವಿ. ಬಟ್ ನೀವು ಆ ಥರದ್ದು ಒಂದು ಆ್ಯಕ್ಷನ್ ಸಿನಿಮಾಗಳಲ್ಲೂ ಕೂಡ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನ ಕೊಡ್ತೀರಾ, ಫ್ಯಾಮಿಲಿ ಕುಳಿತುಕೊಂಡು ನೋಡುವಂತಹ ಸಿನಿಮಾ. ಟ್ರೈಲರ್ ನೋಡಿದಾಗ ತುಂಬ ಜನ ಹಾಗೆ ಅಂದ್ಕೊಂಡ್ರಪ್ಪ, ಸಿಕ್ಕಾಬಟ್ಟೆ ಹೊಡಿಬಡಿ ಇದೆ, ಸಿಕ್ಕಾಬಟ್ಟೆ ಬ್ಲಡ್ ಇದೆ, ಮೋಸ್ಟ್ಲಿ ಫ್ಯಾಮಿಲಿ ನೋಡೋಕ್ಕಾಗಲ್ಲ ಅಂತ. ಬಟ್ ಇವಾಗ ಧ್ರುವ ಹೇಳ್ದಾಗೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಬಹುದಾದ ಸಿನಿಮಾ, ಬಿಕಾಸ್ ಫ್ಯಾಮಿಲಿ ವ್ಯಾಲ್ಯೂಸ್ನ ಹೇಳ್ಕೊಟ್ಟಿದ್ರೆ. ಆ್ಯಂಡ್ ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್, ಬಿಕಾಸ್ ಕೂಡು ಕುಟುಂಬಗಳೇ ಇಲ್ದಂಗೆ ಆಗ್ಬಿಟ್ಟಿದೆ, ಎಲ್ಲ ಚಿಕ್ಕ ಚಿಕ್ಕ ಕುಟುಂಬಗಳಾಗ್ಬಿಟ್ಟಿದೆ. ನೀವು ಬ್ಲಡ್ ಶೇಡ್ ಅಂದ ತಕ್ಷಣ ಯಾವ ಹಿಂದಿ ಸಿನಿಮಾ ತಗೊಳ್ಳ, ಎನಿಮಲ್ ಇಸ್ ಅ ಫ್ಯಾಮಿಲಿ ಸಿನಿಮಾ, ಬಟ್ ಓವರ್ ಬ್ಲಡ್, ಅದು ಟೂ ಮಚ್ ಓವರ್ ಬ್ಲಡ್, ಬಟ್ ಎಂಥ ಫ್ಯಾಮಿಲಿ ಸಿನಿಮಾ. ಸೊ ಈಗ ಮೊನ್ನೆ ದುರಂಧರ್ ಬತ್ತು, ಅದನ್ನೇ ತಗೊಳ್ಳಿ ನೀವು, ಅದಕ್ಕಿಂತ ಬ್ಲಡ್ ಚಾನ್ಸೇ ಇಲ್ಲ, ನಾವು ತೋರಿಸೇ ಇಲ್ಲ ಅದಕ್ಕಿಂತ ಬ್ಲಡ್ಡು. ಅದು ಫ್ಯಾಮಿಲಿನ ಸಿನಿಮಾ ನೋಡಿದ್ದು. ನಾವೇನು ಮಾಡ್ತೀವಿ, ಬ್ಲಡ್ ಅನ್ನೋದಕ್ಕೆ ಅದಕ್ಕೊಂದು ಎಮೋಷನ್ಸ್ ಇರುತ್ತೆ. ಸುಮ್ಮನೆ ಬ್ಲಡ್ ತೋರ್ಸೋಕೆ ಹೋದರೆ ಯಾರು ಹುಚ್ಚ ಅಂತಾರೆ, ಯಾವನೇ ಅವನು ಅನ್ಎಜುಕೇಟೆಡ್ ನನ್ನ ಮಗ ಅಂತಾರೆ. ಬ್ಲಡ್ಗೂ ಒಂದು ಎಮೋಷನ್ ಇರುತ್ತೆ, ಏನಕ್ಕೆ ತೋರಿಸಿದ್ದಾರೆ, ವೈ ಅಂತ. ಸೊ ಅದು ಇಂಪಾರ್ಟೆಂಟು, ಅದು ಬಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೂಪರ್. ಧ್ರುವಾಗೆ ವೈಯಕ್ತಿಕವಾಗಿ ಈ ಸಿನಿಮಾ ತುಂಬಾ ಸ್ಪೆಷಲ್. ತುಂಬ ವರ್ಷಗಳ ಕಾಲ ಟೈಮ್ ಕೊಟ್ಟಿದ್ದೀರಾ, ತುಂಬ ಇಷ್ಟಪಟ್ಟು ಮಾಡಿರೋ ಸಿನಿಮಾ. ಆ್ಯಂಡ್ ಪ್ರೇಮ್ ಸರ್ ಹೇಳ್ದಾಗೆ ಧ್ರುವ ಅವ್ರ ಕರಿಯರಲ್ಲೇನೆ ದಿ ಬೆಸ್ಟ್ ಆ್ಯಕ್ಟಿಂಗ್ ಮಾಡಿರುವಂತಹ ಸಿನಿಮಾ ಕೇಡಿ ಸಿನಿಮಾ ಅಂತ. ಅದನ್ನು ನಾನು ಹೇಳೋಕ್ಕೆ ಮುಂಚೆನೇ ಪ್ರತಿಯೊಬ್ಬರು ಫಸ್ಟು ನಮ್ಮ ಟೀಮಲ್ಲಿ ಎಲ್ಲ ಟೀಮವ್ರು ಹೇಳಿದ್ರು, ನಮ್ಮ ಹುಡುಗರು. ಅದಾದಮೇಲೆ ಸಿನಿಮಾ ಸೆನ್ಸಾರ್ ನೋಡ್ಬೇಕಾದ್ರೆ ಪಾಪ ಎಲ್ಲರೂ ಹೇಳಿದ್ರು, ತುಂಬ ಎಕ್ಸೈಟ್ಮೆಂಟ್ ಮಾಡಿ ನಾವು ಹೇಳಬಾರ್ದು, ಬಟ್ ವೆಲ್ ಮೇಡ್ ಆ್ಯಂಡ್ ಧ್ರುವ ಈಸ್ ಅಮೇಝಿಂಗ್, ಏನು ಮಾಡಿದಾನೆ ಹುಡುಗ ಅಂತ. ಅಂದರೆ ಅಷ್ಟು ಮಟ್ಟಿಗೆ ಇದು ಮಾಡಿದ್ರು. ನನಗೆ ಅಲ್ಲೇ ಒಂಥರ ನನಗೆ ಒಂದು ನಾವು ಬೆಂತ್ ತಟ್ಕೊಂಡಾಯ್ತು. ಓಕೆ 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 ಏನೇ ಆಗಲಿ, ಯಾರಿಗಾದ್ರೂ ಏನೋ ಒಂದು ಹೇಳಿದಾಗ, ಈಗ ಬೆಳಿಗ್ಗೆ ಟ್ರೈಲರ್ ನಾಳೆ ರಿಲೀಸು ಹಿಂದಿನ ದಿವಸ ನಾನು ಫೋನ್ ಮಾಡಿಬಿಟ್ಟು ನೋಡಿದೆ, ಫೋನ್ ಮಾಡಿಬಿಟ್ಟು, ಯಾಕೆಂದರೆ ಅವನೇ ಹೀರೋ, ಅವನೇ ಮಾಡಿದ್ದಾನೆ ಆ ಪಾತ್ರ, ಅವನು ಗೊತ್ತು ನಾನೇನು ಮಾಡಿದ್ದೀನಿ ಅಂತೆಲ್ಲ ಗೊತ್ತು ಅವನಿಗೆ. ಬಟ್ ಅದನ್ನು ನಾನು ಎಡಿಟ್ ಮಾಡಿ, ಮ್ಯೂಸಿಕ್ ಮಾಡಿ, ಅದನ್ನು ರೆಡಿ ಮಾಡಿ ಎಲ್ಲ ಮಾಡಿ ಅದನ್ನು ನೋಡಿದಾಗ ಅನಿಸ್ತು, ಆ ಫೋನ್ ಮಾಡಿಬಿಟ್ಟು ಅಣ್ಣ ಲವ್ ಯು ಅಣ್ಣ, ಏನಣ್ಣ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ದ. ನನಗೊಂಥರ ಖುಷಿ ಆಯ್ತು. ನನಗೆ ಅವನೇ ಮಾಡಿದ್ದಾನೆ, ನನಗೆ ಸೆನ್ಸಾರವ್ರು ಹೇಳಿದ್ರು ಅವನು ಅದ್ಭುತವಾಗಿ ಮಾಡಿದ್ದಾನೆ ಅಂತ. ಬಟ್ ಇವನೇ ಮಾಡಿದ್ದಾನೆ, ಇವನೇ ಇದು ಮಾಡಿದ್ದಾನೆ, ಅದ್ಭುತವಾಗಿ ಮಾಡಿದೆ ಅಂದರೆ ನಾವು ಹೊಗಳ್ಕೊಂಡಿಲ್ಲ, ಅವನು ನಾನು ಮಾಡಿದ್ದೀನಿ ಅಂತ ಹೇಳಲಿಲ್ಲ ಅವನು. ಬಟ್ ಟ್ರೈಲರ್ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕಂಟೆಂಟ್ ಎಷ್ಟು ಚೆನ್ನಾಗಿ ಹೇಳಿದ್ದೀರಾ ಅಂತ. ಅವಾಗ ನಮ್ಗೆ ಖುಷಿ ಆಗುತ್ತೆ, ಅವಾಗ ಇನ್ನೇನು ಮಾಡ್ಬೋದು ಅಂತ. ಏಕೆಂದರೆ ನಾವು ಡಬ್ಬಿಂಗಲ್ಲಿ ನೋಡಿದ್ದು ಮತ್ತು ಶೂಟ್ ಮಾಡಬೇಕಾದ್ರೆ ನೋಡಿದ್ದು. ಅಫ್ಕೋರ್ಸ್ ಡಬ್ಬಿಂಗಲ್ಲಿ ಒಂದು ಲೆಂತ್ ಗೊತ್ತಾಗೋಗುತ್ತೆ, ನಾವೆಲ್ಲರೂ ಡಬ್ ಮಾಡಬೇಕಲ್ಲ, ಅವಾಗ ನೋಡಿದ್ವಿ. ಓಕೆ ಅಂತ ಅನಿಸಿತ್ತು. ಬಟ್ ಟ್ರೈಲರ್ ತೋರಿಸೋಣ ಇರಲಿ, ತೋರಿಸೋಣ, ನಾನು ಯಾರಿಗೂ ಹೇಳಲ್ಲ, ತೋರಿಸೋಣ, ಒಂದ್ಕಿತ ತೋರಿಸೋಣ, ಉಸಿರು ಕಟ್ಕೊಂಡಾದರೂ ತೋರಿಸೋಣ ಅಂದ್ಕೊಂಡೆಲ್ಲ ಹೇಳಿದ್ದೀನಿ. ತೋರಿಸಿರಲಿಲ್ಲ. ಮಗ ಬಂದ್ಬಿಡ್ತು. ಓ ಹೌದಾ, ಹಂಗಾ, ಸರಿ ಆನಂದ್ ಅವ್ರಿಗೆ ಫೋನ್ ಮಾಡಿದೆ, ಅನ್ಲಿಸ್ಟೆಡ್ ಲಿಂಕ್ ಕಳಿಸು ಗುರು ಅಂದೆ. ಸರ್ ನೀವೇನು ಸರ್ ಕಾಮಿಡಿ ಮಾಡ್ತಾಯಿದ್ದೀರಾ ಅಂದರು. ಯಾಕೆ ಸರ್, 7 ಗಂಟೆಗೆ ಅಪ್ಲೋಡು, 5 ಗಂಟೆ, ನಮ್ಗೆ ಇನ್ನೂ ಕಂಟೆಂಟೇ ಬಂದಿಲ್ಲ ಸರ್ ಅಂದರು. ಹೌದಾ, ಅಲ್ಲ ಅಲ್ಲೂ ಲಾಕ್ ಮಾಡಿದ್ರಾ, ಓಕೆ, ಇನ್ನೇನು 2 ಅವರ್ ಬರ್ತದೆ ಅಂದ್ಕೊಂಡು ನಾನು ಇಮಿಡಿಯೇಟಾಗಿ, ಬಾಸ್ ಯಾರಿಗೂ ಹೇಳ್ಬೇಡಿ, ಅನ್ಲಿಸ್ಟೆಡ್ ಲಿಂಕ್ ಕಳಿಸಿದ್ದೀನಿ ಅಂತ. ಓಕೆ ಅಂದ್ಬಿಟ್ಟು ನೋಡಿದ ತಕ್ಷಣ ಇಟ್ ಈಸ್ ಅ ಸೀಕ್ರೆಟ್. ಐ ಕುಂಟ್ ಕಂಟ್ರೋಲ್, ಐ ಕಾಲ್ಡ್ ಹಿಮ್. ಸಾರ್ ಪ್ರೇಮ್ ಇಸ್ ಬ್ಯಾಕ್ ಅಂದೆ. ಕರೆಕ್ಟಾ, ಸಕ್ಕದಾಗಿ ನನಗಿಷ್ಟ, ತುಂಬ ಇಷ್ಟ ಆಯಿತು. ಅಂದರೆ ನಾವು ಮಾಡಿದ್ದೀವಿ ಅಂತಲ್ಲ, ಅಷ್ಟು ಪಾತ್ರಗಳ್ನು ಆ ಟೋಟಾಲಿಟಿಯಲ್ಲಿ ತೋರಿಸ್ಬೇಕಲ್ಲ. ಮಧ್ಯದಲ್ಲಿ ಲವ್ ಎಪಿಸೋಡ್ ಬೇರೆ ಇಟ್ಟಿದ್ದಾರೆ, ಮತ್ತು ಲೆಂತ್ ಬೇರೆ 2 minutes 40 seconds ಅಷ್ಟೇ ಇರೋದು. ಸೊ ಎಲ್ಲ ಓವರ್ಲ್ಯಾಪ್ ನೀವು ನೋಡಿ, ಲವ್ ಎಪಿಸೋಡ್ಸ್ ಎಲ್ಲ ಡೈಲಾಗ್ಸ್ ಎಲ್ಲ ಓವರ್ಲ್ಯಾಪ್ ಆಗ್ತಾ ಇದ್ರೂ ವಿಷುವಲ್ಸ್ ಹೋಗ್ತಾ ಇರುತ್ತೆ. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಫೈನಲ್ ಟ್ರಿಮ್ ಥರ ಆಗೋಗಿದೆ. ಟೀಸರನ್ನು ಫೈನಲ್ ಟ್ರಿಮ್ ಥರ ಮಾಡಿ ಇಟ್ಬಿಟ್ಟವ್ರು, ಸಿನಿಮಾ ಟ್ರಿಮ್ಮಿಂಗ್ ಥರ. ಸಿನಿಮಾನ ಹಂಗೆ ಇರ್ತದೆ, ಇಷ್ಟು ಸ್ಪೀಡ್ ಇರುತ್ತೆ. ಆಬ್ವಿಯಸ್ಲಿ ತುಂಬ ಸ್ಪೀಡ್. ಮೇಡಮ್ ನಾನು ಅದಕ್ಕೇ ಯಾವಾಗಲೂ ಹೇಳ್ತಿರ್ತೀನಿ, ಸಿನಿಮಾ ಟ್ರೈಲರ್ ಇದ್ದಂಗಿದೆ ಅಂತ. ಕೇಡಿ ಇಸ್ ಫಸ್ಟ್ ಟ್ರೈಲರ್ ಸಿನಿಮಾ, ಕೇಡಿ ಸಿನಿಮಾ ಮೇಡಮ್, ಇನ್ಕ್ಲೂಡಿಂಗ್ ಕಾರ್ಡು, ಸ್ಮೋಕ್ ಕಾರ್ಡ್ ಎಲ್ಲ ಸೇರಿಸಿ 2 hours 22 minutes. ಅಂದರೆ ಮೂವಿ 2 hours 15 minutes, ಕಾರ್ಡು ಅದು ಇದೆಲ್ಲ ಸೇರಿ 2 hours 22 minutes. ಬಟ್ ಅಷ್ಟು
ಅಷ್ಟು ಪಾತ್ರಗಳು ಅಂದ್ರೆ ಆ ಪಾತ್ರಕ್ಕೆ ಒಂದೊಂದು ಕತೆಗಳಿರುತ್ತೆ, ಅಷ್ಟು ಕತೆಗಳು, ಆದ್ರೆ ಧ್ರುವ ಅವ್ರದ್ದು ಒಂದು ಕತೆ, ಇದೆಲ್ಲದನ್ನೂ ಸೇರಿಸಿ ನೀವು ಸಿನಿಮಾ ಮಾಡಿದ್ದೀರಾ ಅಂದ್ರೆ ಇನ್ನೆಷ್ಟು ಕ್ವಿಕ್ ಆಗಿ ಹೋಗುತ್ತೆ ಅದು. ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ತುಂಬಾ ಆರ್ಟಿಸ್ಟ್ಗಳನ್ನ ಹಾಕೊಂಡು ನೀವು ಆಗಲೇ ಹೇಳ್ತಾ ಇದ್ರಿ ಸ್ಕ್ರೀನ್ ಸ್ಪೇಸ್ ಅಂತ, ಅದ್ರ ಜೊತೆಗೆ ತುಂಬಾ ಲ್ಯಾಗ್ ಅನ್ಸ್ಬಿಡುತ್ತೆ ಸಿನಿಮಾಗಳು. ಬಟ್ ಇಷ್ಟು ಕ್ವಿಕ್ ಆಗಿ ಅದು ಹೇಗೆ ಮಾಡಿದ್ರ ನಾನು ನೋಡ್ತೀನಿ ಸರ್ ರಿಲೀಸ್ ಆದ್ಮೇಲೆ. 30 ಬರುತ್ತೆ ನೋಡಿ 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 ದಯವಿಟ್ಟು ನೋಡಿ. ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾನು ನೋಡ್ಲೇಬೇಕು. ಅಂಡ್ ಧ್ರುವ ಪೋಸ್ಟರ್ ಅಲ್ಲೇ ನೋಡಿದ ಹಾಗೆ ಒಂದ್ರಲ್ಲಿ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಲುಕ್ ಇದೆ, ಒಂದ್ರಲ್ಲಿ ಸಿಕ್ಕಾಪಟ್ಟೆ ಫುಲ್ ವೈಲ್ಡ್ ಲುಕ್ ಇದೆ. ಸೊ ನನಗೆ ಅನ್ಸೋದು ನಿಮ್ಮ ಹತ್ರ ಮಾತಾಡಿದ್ಮೇಲೆ, ಟ್ರೇಲರ್ ಎಲ್ಲ ನೋಡಿದ್ಮೇಲೆ, ಧ್ರುವ ಸಿನಿಮಾ ಸೋಲು ಗೆಲುವು ಎಲ್ಲ ಸೆಕೆಂಡ್ರಿ, ಅದು ಯಾರು ಹೇಳಕ್ಕಾಗಲ್ಲ. ಬಟ್ ಧ್ರುವನ್ ಕರಿಯರ್ ಅಲ್ಲಿ ಈ ಸಿನಿಮಾ ಒಂದು ಅತ್ಯುತ್ತಮ ಸಿನಿಮಾ ಉಳ್ಕೊಳ್ಳುತ್ತೆ ಅಂತ ನಿಮ್ಗೇನ್ ಅನ್ಸುತ್ತೆ? ನನಗೆ ಹೂ ಅನ್ಸುತ್ತೆ. ಹ್ಞೂ ಅನ್ಸುತ್ತೆ. ಏನ್ ಹೇಳ್ಬೇಕು ನೀವು? ಅಲ್ಲಲ್ಲ, ಕ್ಯಾರೆಕ್ಟರ್ ತರ ಹೇಳ್ದ. ಅಲ್ಲ ಇಷ್ಟುದ್ದ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಹೇಳಿದ್ರೆ ನನಗೆ ಹೂ ಅನ್ಸುತ್ತೆ. ಚೆನ್ನಾಗಿ ಹೇಳ್ದ. ಅಲ್ಲ ಮೇಡಮ್, ನೀವು ಇಷ್ಟುದ್ದ ಕೇಳೋ ಬದಲು ಅದನ್ನ ಚಿಕ್ಕದಾಗಿ ಕೇಳಬಹುದಾಗಿತ್ತು. ಈ ಪಾತ್ರದ್ದು ಏನ್ ಅನ್ಸುತ್ತೆ, ಈ ಸಿನಿಮಾ ರಿಲೀಸ್ ಆಗ್ತದೆ ಅಂದ್ರೆ ಚೆನ್ನಾಗಿದೆ ಎಲ್ಲರೂ ಅನಿಸ್ತಿದೆ. ಕೇಳುತ್ತಾರೆ, ನಾನು ಕೇಳಿದ್ರೆ ನಾನು ಎಲ್ರು ಹೇಳೋ ತರ ಹೇಳಿದ್ರೆ ಅದಕ್ಕೆ ಬೇರೆ ತರ ಹೇಳಿ ಅಂತ. ಅದಕ್ಕೆ ಹೂ ಅನ್ಸುತ್ತೆ ಅನ್ನಲ್ಲ. ಸರ್ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಧ್ರುವ ಕರಿ ನೀವೇ ಡೈರೆಕ್ಟ್ ಮಾಡಿ ಹೇಳೋದೇ ಇಲ್ಲ ಬಿಡಿ, ನಾನು ನಂದು ರಾಂಗ್ ಕ್ವೆಶ್ಚನ್ ಆಕ್ಚುಲಿ, ಸಾರಿ ಕ್ಷಮಿಸ್ಬೇಡಿ. ಇಲ್ಲ ಇಲ್ಲ ಹಂಗೇನಿಲ್ಲ, ಸಿನಿಮಾ ನೋಡಿ. ಇವತ್ತಿನವರೆಗೂ ಯಾವ ಧ್ರುವನ್ನ ನೋಡಿರಲ್ಲ, 100% ಇದ್ರಲ್ಲಿ ನೋಡ್ತೀರಿ. ಅಲ್ಲ ಧ್ರುವ ಅವ್ರಿಗೆ ಎಷ್ಟು ಜೋಶ್ ಇದೆ ಅಂದ್ರೆ, ಮುಂಚೆ ಸಿನಿಮಾಗಳು ರಿಲೀಸ್ ಟೈಮಲ್ಲೂ ಕೂಡ ಅವ್ರ ಹತ್ರ ಮಾತಾಡಿದ್ದೀನಿ, ಇಂಟರ್ವ್ಯೂಗಳು ಮಾಡಿದ್ದೀನಿ. ಬಟ್ ಇವತ್ತು ಅವ್ರಲ್ಲಿ ಜೋಶ್ ಇದೆಯಲ್ಲ, ಅದೇನ್ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಖುಷಿನ ಹಂಗಿಲ್ಲ, ಅವನ ಯಾವಾಗ ನಿಮ್ ಸವಾಸ ಮಾಡಿದ್ದಾರ. ಇಲ್ಲ ಇಲ್ಲ, ಅವ್ನು ಯಾವಾಗ್ಲೂ ಜೋಶಲ್ಲೇ ಇರ್ತಾನೆ. ಎನಿ ಟೈಮ್ ನೀವು ಎಷ್ಟು ಕಡೆ ಶೂಟಿಂಗ್ ಮಾಡಿ, ಅರ್ಧ ರಾತ್ರಲ್ಲಿ ಮಾಡಿ, ಏನು ಮಾಡಿ, ಬೆಳಿಗ್ಗೆ 6 ಗಂಟೆ ಬರಲಿ, ಅವ್ನು ಯಾವಾಗಲೂ ಜೋಶಲ್ಲೇ ಇರ್ತಾನೆ, ಒಂದೇ ಇದರಲ್ಲಿ ಇರ್ತಾನೆ. ಅವ್ನು ಯಾವಾಗಲೂ ಅವ್ನು ಡ್ರಾಪ್ ಆಗಲ್ಲ. ಸೊ ಅದಕ್ಕೆ ಅವ್ನು ಕಂಡ್ರೆ ಭಾಳ ಇಷ್ಟ ನನಗೆ. ಫುಲ್ಲು ಟೆಂಪರಲ್ಲ ಹಿಂಗೆ ಇರ್ತಾನೆ ಅವನು. ಅಲ್ಲ ನನಗೆ ಈ 3-4 ವರ್ಷ ರಕ್ಷಿತಾ ಮ್ಯಾಮ್ ನಿಮ್ಮಿಬ್ಬರಿಗೆ ಹೆಂಗ್ ತಡ್ಕೊಂಡ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇವ್ರು ನೋಡಿ ಅಕ್ಕ ಅಂತ ಇವ್ರು ಫೋನ್ ಮಾಡ್ತಾರೆ ಮನೇಲಿ, ಇವ್ರು ನಿಮ್ಮಿಬ್ಬರಿಗೆ ಹೆಂಗ್ ತಡ್ಕೊಂಡ್ರು ರಕ್ಷಿತಾ ಮ್ಯಾಮ್ ಅಂತ 4 ವರ್ಷ. ಅವ್ರನ್ನ ಕೂರ್ಸ್ಕೊಳ್ಳೋಣ ಹೇಳಿ. ಅವಳನ್ನ ಕೂರ್ಸ್ಕೊಂಡು ಯಾವ ಥರ ಒಂದು ಕೂರ್ಸ್ಕೊಳ್ಳಿ. ಅಲ್ಲ ಅಲ್ಲ, ನಮ್ಮ ಕಷ್ಟ ಕೇಳಿದ್ರಿ, ಅವರ ಕಷ್ಟ ಕಾರ್ಪಣ್ಯಗಳು ತುಂಬಾ ಇದೆ. ಈ ಕಡೆಯಿಂದ ಅವರು ಬಲೆ ಬಲೆ ಅನ್ನೋದು, ನಾನು ಈ ಕಡೆಯಿಂದ ನಾವಲ್ಲೇ ಅನ್ನೋದು, ಮಧ್ಯದಲ್ಲಿ ಅವ್ರು ಇರೋರು. ಲೇ ಏನ್ರೋ ನಿಮ್ದು, ಅದು ನಮ್ಮ ಸವಾಸ ಮಾಡೋದ್ಮೇಲೆ ಮುಲಾಟೆ ಇಲ್ಲ ಅವಲ್ಲ. ನನಗೆ ಇವಾಗ ಅದನ್ನೇ ಹೇಳಕ್ ಬಂದೆ. ಅಂದ್ರೆ ನಿನ್ನೆ ಅವರು ಟ್ರೈಲರ್ ರಿಲೀಸ್ ಆದಾಗ ಪಾಪ ಎಮೋಷನಲ್ ಆದ್ರು. ನನ್ಗೆ ಇವಾಗ ಅರ್ಥ ಆಗ್ತದೆ ಯಾಕೆ ಎಮೋಷನಲ್ ಆದ್ರು. ಸದ್ಯ ಅವ್ರಿಬ್ರು ಕಾಟ ತಪ್ಪಲ್ಲ, ಈಗಲಾದ್ರೂ ಸಿನಿಮಾ ಬೇಗ ರಿಲೀಸ್ ಆಗ್ಲಿ ಅಂತ. ಇಲ್ಲ, ಸೊ ವೆಯ್ಟಿಂಗ್ ಅಲ್ಲಿ ಇದ್ದಲ್ಲ ಪ್ರತಿಯೊಬ್ಬರು ಅಷ್ಟೇ, ನಮಗೂ ಅದೇ ಖುಷಿ ಆಯಿತು. ಪ್ರತಿಯೊಬ್ಬರು ಅಷ್ಟೇ ವೆಯ್ಟಿಂಗ್ ಅಲ್ಲಿದ್ದರು. ಕೆಡಿ ಹೆಂಗೆ ಬರುತ್ತೆ ಪ್ರತಿಯೊಬ್ಬರು ಕೂತವಲ್ಲ. ಈಗ ಅವ್ನ ಮನೇಲಿ ತಗೊಳ್ಳಿ, ನನ್ನ ಮನೇಲಿ ತಗೊಳ್ಳಿ, ಕೇವಿನವ್ರ ಮನೇಲಿ ತಗೊಳ್ಳಿ, ಆಮೇಲೆ ಪ್ರತಿಯೊಬ್ಬ ಹುಡುಗ, ನಮ್ಮ ರೈಟ್ರು ಗಾಂಧಿ ಅಂತಾಗಲಿ, ನಮ್ಮ ಹುಡುಗರುಗಳಾಗಲಿ, ಆಮೇಲೆ ಪ್ರತಿ ಇವ್ರಿಗಾಗಲಿ, ಅವ್ರಿಗೆಲ್ಲ ಒಂಥರ ಇದು ಲೈಕ್ ಹೆಂಗೆ ಅಂದರೆ ಹೆಂಗಿರುತ್ತೆ ಸ್ಕ್ರೀನಲ್ಲಿ ಬಂದಾಗ ಹೆಂಗೆ ನಾವೇ ಶೂಟ್ ಮಾಡಿ, ನಾವೇ ಬರ್ದಿದ್ದೀವಿ, ನಾವೇ ಇದು ಮಾಡಿದ್ದೀವಿ, ಅವನೇ ಆ್ಯಕ್ಟ್ ಮಾಡಿ ಎಲ್ಲ ಓಕೆ. ಬಟ್ ಔಟ್ಪುಟ್ ಫೈನಲ್ ಬಂದಾಗ ಅದರಷ್ಟು ಖುಷಿ ಒಂದು ಹೆಮ್ಮೆ ಬೇರಿಲ್ಲ. ಸೊ ಅದಕ್ಕಿಂತ ಹೆಚ್ಚಾಗಿ ಆಡಿಯನ್ಸ್ ಬಂದ್ಬಿಟ್ಟು ನಮಗೆ ಏನೇ ಮಾಡಿದಿರಾ ಬಡಿ ಮಕ್ಕಳ ಅಂದಾಗ ಬುಡುಗರು ಜೀವನ ಸಾರ್ಥಕ ಆಯಿತು ಅಂತ. ಸೊ ಅದಕ್ಕೆ ಕಾಯ್ತಿರ್ತೀವಿ ನಾವೆಲ್ಲ, ಅದಕ್ಕಿಂತ ದೊಡ್ಡದೇನೂ ಇಲ್ಲ. ಅದಕ್ಕೆ ಅಷ್ಟು ಎಮೋಷನ್ ಅದು ಸ್ಕ್ರೀನ್ ಮೇಲೆ ನೋಡ್ಬಿಟ್ಟದನ್ನ ಅಷ್ಟು ಎಮೋಷನ್ ಆಗಿದ್ದದು. ಏನೋ KVN ಸಂಸ್ಥೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಕೇವಲ ನಮ್ಮ ಕನ್ನಡ ಇಂಡಸ್ಟ್ರಿಗೆಲ್ಲ, ನಮ್ಮ ಇಡೀ ಭಾರತ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಿದ್ದಾರೆ. ಇನ್ನು ಟ್ರೇಲರ್ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ರಿಚ್ ಆಗಿದೆ ಸಿನಿಮಾ ಅಂತ. ಇನ್ನು ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಟ್ರೇಲರ್ ನೋಡಿದಾಗಲೇ ಗೊತ್ತಾಯಿತು. ತುಂಬ ಪೇಷನ್ಸಿಂದ ಇದ್ದಾರೆ. ನೀವು ನೆನೆ ಹೇಳ್ತಾ ಇದ್ರು, ತುಂಬ ಹೇಳಿದ್ರು ಅವ್ರ ಬಗ್ಗೆ, ತುಂಬ ಖುಷಿಯಿಂದ ಹೇಳ್ತಾ ಇದ್ರು KVN ಅವರು ಹೇಗೆ ಸಪೋರ್ಟ್ ಮಾಡಿದ್ರು ಅಂತ. ಸೊ ನಿಮ್ಮ ಕನಸುಗಳಿಗೆ ಅವ್ರು ರೆಕ್ಕೆ ಆಗಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಟ್ಸ್ ಗುಡ್. ನಮಗೆ ನಾವೆಷ್ಟು ತುಂಬ ಅದ್ಭುತವಾಗಿ ಪಿಕ್ಚರ್ಸ್ ಮಾಡಬೇಕು, ಅದ್ಭುತವಾಗಿ ಇದನ್ನು ಹಿಂಗೆ ಮಾಡಬೇಕು, ಈ ಥರ ಕಲಾವಿದರು ಇರಬೇಕು ಅಂತ ನಮ್ಗೆ ಎಷ್ಟು ಆಸೆಗಳು ಎಷ್ಟು ಇದಿರ್ತದೆ, ಅವ್ರಿಗೆ ಒಂದು ಪಟ್ಟು ಜಾಸ್ತಿನೇ ಇದೆ. ಅದಕ್ಕೋಸ್ಕರ ನಮ್ಗೆ ಅಷ್ಟನ್ನೆಲ್ಲ ಸರಬರಾಜು ಮಾಡಿದ್ದಾರೆ, ಅಷ್ಟೆಲ್ಲ ನಮ್ಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಟೇಸ್ಟ್ ಇರಬೇಕು ಮನುಷ್ಯನಿಗೆ. ಏನೇ ಒಂದು ಸಿನಿಮಾ ಮೇಕರ್ಗಳಿಗೆ, ನೀವು ಒಬ್ಬ ಡೈರೆಕ್ಟ್ರಿಗೆ ಏನಾದರೂ ಮಾಡಬೇಕು ಅಂತಂದಾಗ ಸಿನಿಮಾ ಪ್ರೊಡ್ಯೂಸ್ ಮಾಡೋರ್ಗು, ಪ್ರೊಡ್ಯೂಸರ್ಸ್ಗಳಿಗೆ ಏನಾಗುತ್ತೆ, ಅವ್ರಿಗೂ ಟೇಸ್ಟ್ ಇರಬೇಕು, ನನ್ನ ಸಿನಿಮಾ ಹಂಗೆ ಇರಬೇಕು ಅಂತ. ಸೊ ಆ ಇದರಲ್ಲಿ ನಂಬರ್ 1 ಅವರು. KVN ಈಸ್ ದ ಬೆಸ್ಟ್. ವೆರಿ ನೈಸ್. ಇನ್ನು ನಿಮ್ಮ VIP-ಗಳು 3-4 ವರ್ಷದಿಂದ ಬಹಳ ಕಾತುರದಿಂದ ಕಾಯ್ತಾ ಇದ್ರು. ಇವಾಗಂತೂ ರಿಲೀಸ್ ಆಗ್ತಾ ಇದೆ, ಅವ್ರಿಗಂತೂ ಹಬ್ಬ. ಐ ಥಿಂಕ್ ನಿನ್ನೆ ಟ್ರೈಲರ್ ನೋಡಿದ ಮೇಲಂತೂ ಎಷ್ಟು ಖುಷಿ ಆಗಿರ್ತಾರೆ ಅವರು. ಸೊ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಮ್ಗೆ ಭಾಳ ಖುಷಿ ಇದೆ, ಬಿಕಾಸ್ ನಾವು ವೆಯ್ಟ್ ಮಾಡ್ತಿದ್ವಿ ಸಿನಿಮಾ ನೋಡೋದಕ್ಕೆ ಅಂತ. ಸೊ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮ್ಮ VIP-ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ನನ್ನ VIPs ಅಲ್ಲದೆ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ಹೇಳ್ತೀನಿ, ಎಲ್ರಿಗೂ
ಒಂದು ರಿಕ್ವೆಸ್ಟು, ನಿಮ್ಮ ಲೈಫಲ್ಲಿ ನೀವು ಎಲ್ಲರೂ ಬ್ಯುಸಿ ಇರ್ತೀರ, ನೀವು ದಯವಿಟ್ಟು 2 ಅವರ್ 20 ನಿಮಿಷ ನಮಗೆ ಅಂತ ಕೊಟ್ಟು ನಮ್ಮ ಚಿತ್ರ ನೋಡಿ ಆಶೀರ್ವಾದ ಮಾಡಿ, ಇದೇ ಏಪ್ರಿಲ್ 30ಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಪ್ರೇಮ್ ಸರ್, ತುಂಬ ಒಳ್ಳೇದಾಗಬೇಕು ಅನ್ನೋ ಅಥವಾ ದೊಡ್ಡದಾಗಿ ಏನೋ ಒಳ್ಳೇದಾಗಬೇಕು ಅಂದರೆ ಕೆಲವೊಂದಷ್ಟು ಅಡೆತಡೆಗಳು ಬರೋದು ಕಾಮನ್. ಸೊ ಅದೇ ರೀತಿ ಈ ಸಿನಿಮಾ ಒಂದಷ್ಟು ಅಡೆತಡೆಗಳೆಲ್ಲ ಬಂತು, ಅದೆಲ್ಲ ಬಿಟ್ಟು ಅಲ್ಲ ಇವಾಗ ಸಿನಿಮಾ ರಿಲೀಸ್ ಆಗ್ತದೆ ಅನ್ನೋದು ಖುಷಿ ವಿಚಾರ ಅಲ್ವಾ? ಸೊ ಸಂತೋಷ ಹಂಚ್ಕೊಳ್ಬೇಕಾದ್ರೆ ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡಬೇಕು? ಅದಕ್ಕೆ ನೀವು ಕೇಳ್ಬಿಟ್ರಿ, ನೀವು ಬೇಜಾರಾಯ್ತು. ಅದನ್ನ ಕೇಳೋದು ಸ್ವಲ್ಪ ಮಾತಾಡೋದು, ಸುಮ್ಮನೆ ಸರ್ಫೇಸ್ ಲೆವೆಲ್ ಮಾತಾಡೋದು. ಸರಿ ಆಯ್ತು, ಜಾಸ್ತಿ ಅಡೆತಡೆಗಳು. ಓಕೆ, ಕರೆಕ್ಟ್ ಆಗಿದೆ. ಎಡಿಟ್ ಮಾಡ್ಕೊಂಡು ಒಂದು ಟೈಮ್ ಏನೋ ನಾನು ಕಮ್ಮಿ ಹೇಳಿದ್ರೆ ಸರ್ ಇನ್ನೊಂದ್ಸಲ ಕೇಳ್ತೀನಿ ಸರ್, ನಿಮ್ಮ ಸಿನಿಮಾಗೆ ಜಾಸ್ತಿ ಅಡೆತಡೆಗಳೆಲ್ಲ ಬಂತು, ಸೊ ಅದನ್ನೆಲ್ಲ ಮೀರಿ ಇವಾಗ ಸಿನಿಮಾ ರಿಲೀಸ್ ಬಂದು ನಿಂತಿದೆ. ಸೊ ಕರೆಕ್ಟ್ ಹೇಳೋಣ, ಎಲ್ಲ ದಾಟ್ಕೊಂಬಂದು ರಿಲೀಸ್ ಬಂದು ನಿಂತಿದೆ. ಆಮೇಲೆ ಎಲ್ಲ ನೀವೇ ಹೇಳ್ಬಿಟ್ರೆ ಅವ್ರು ಏನು ಹೇಳಕ್ಕೆ ಬಿಡಲ್ಲ. ನೀವು ಕಷ್ಟ ಹೇಳ್ಬೇಕಾದ್ರೆ ಅದು ಕೇಳಿಸ್ಕೊಳ್ಳಿಲ್ವಾ? ಹೇಳಿ ಮೇಡಮ್. ಇವಾಗ ನಾನು ಕ್ವೆಶ್ಚನ್ ಕೇಳ್ಬೇಕಾದ್ರೆ ಕೇಳಿಸ್ಕೋಬಾರ್ದಾ? ಆಯ್ತು, ಫಸ್ಟ್ ಇಲ್ಲ ನೀವೇ ಕೇಳಿ ಇವಾಗ ಕ್ವೆಶ್ಚನ್. ಏನ ಪ್ರೇಮ್ ಸರ್ ನೀವು ಕ್ವೆಶ್ಚನ್ ಕೇಳಿ. ಏನಂತ ಸರ್ ಇವಾಗ ಸಿನಿಮಾ ರಿಲೀಸ್ ಆಗ್ತದೆ ಅಲ್ಲ, ಸೊ ನಿಮ್ಗೆ ಸರ್ ಇಷ್ಟು ವರ್ಷದಲ್ಲಿ 3-4 ವರ್ಷ ನೀವು ಸಿನಿಮಾ ಮಾಡಿದಿರಲ್ಲ, ಜೊತೆಲಿ ಟ್ರಾವೆಲ್ ಮಾಡಿದಿರ, ಜೊತೆಲಿ ಸಿನಿಮಾ ಮಾಡಿದಿರ, ಯಾವ್ದಾದ್ರು ಒಂದು ವಿಚಾರ ಅಥವಾ ಯಾವ್ದಾದ್ರು ಒಂದು ಪ್ರಶ್ನೆ ಪ್ರೇಮ್ ಸರ್ಗೆ ಕೇಳಬೇಕು ಅಂತ ಅನ್ಕೊಂಡು ಇಷ್ಟು ದಿನ ಕೇಳಿಲ್ಲ ಅನ್ನೋದಿದ್ರೆ ಏನಾದ್ರು ಕೇಳಿ. ಅಂತವೆಲ್ಲ ಇಟ್ಕೊಳ್ಳೋದೇ ಇಲ್ಲ ನಾವು. ನಾವೇ ಅಲ್ಲೆಲ್ಲ ಕೇಳ್ಬಿಡ್ತಾರೆ. ಅಲ್ಲ 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 ಇಲ್ಲ ನಿಮಿಷ ಅಲ್ಲ ಅಲ್ಲ ಮೇಡಮ್, ನೀವು ಏನು ಅನ್ಕೊಂಡಿದ್ದೀರಾ? ನಾನೇನೋ ಹುಡುಗಿ, ಅವ್ರೇನೋ ಹುಡುಗ, ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೇಳೋ ಬಿಡು ಅವೆಲ್ಲ ಇಲ್ಲ ಮೇಡಮ್. ಮುಲಾಜಿಲ್ದೆ ಅಣ್ಣ ಮಾಡ್ತಾನೆ, ಹಿಂಗ ಅನ್ಕೊಂಡ್ಬಿಟ್ಟಿದೀನಿ, ಏನ್ ಮಾಡೋದು ಮಗನೇ, ಬೇಡ ಸರಿ ಕಾಣೋಣ ನಮ್ಗೆಲ್ಲ ಅವನು ಯಾವ್ದೋ ಒಳಗಡೆ ಇಟ್ಕೊಂಡು ಇಲ್ಲ 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 ಅದೊಂದು ಹಾರ್ಟ್ಲಿ ಅಮೇಸಿಂಗ್ ಪರ್ಸನ್ ಒಳಗಡೆ ಇಟ್ಕೊಂಡು. ಇವ್ರನ್ನ ಯಾಕೆ ಕಾಸ್ಟ್ ಮಾಡಿದ್ರಿ ಸರ್ ಸಿನಿಮಾಗೆ? ಅವನು ಏನ್ ಕಾಸ್ಟ್ ಮಾಡಿದ್ವಿ ಅಂತಂದ್ರೆ ಇಸ್ ಬೆಸ್ಟ್ ಪರ್ಸನ್. ಕಾಳಿದಾಸ ಅನ್ನೋ ಪಾತ್ರಕ್ಕೆ ತುಂಬಾ ನನ್ನ ಈಸ್ ಮೈ ಫ್ಯಾಮಿಲಿ ಬಿಟ್ಬಿಡಿ, ಅದು ಇದು ಬಂದ್ರೆ ಸಿನಿಮಾ ಅಂತ ಬಂದಾಗ ಆ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ಗೆ ಇವನೇ ಕಾಳಿದಾಸ, ಇವನೇ. ಅದನ್ನ ಚಾನ್ಸೇ ಇಲ್ಲ, ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅದನ್ನ ನೆವರ್. ಅದಕ್ಕೆ ಅವನೇ ಕಾಳಿದಾಸ, ಅದಕ್ಕೆ ಅವ್ನು ಕಾಸ್ಟ್ ಮಾಡಿದ್ದ. ದೊಡ್ಡ ಕೇಳಿ ಸರ್. ಹೌದಾ ಮಗ? ಇಲ್ಲ ಮೇಡಮ್, ಹಾನೆಸ್ಟ್ಲಿ ಸಚ್ ಅ ಸ್ಟಾರ್ ಡೈರೆಕ್ಟರ್. ಈಗ ತಾನೇ ಒಂದು 4-5 ಮೂವಿ ಮಾಡಿರೋ ಆ್ಯಕ್ಟರ್ಸ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಇಟ್ ಇಸ್ ಅ ಬಿಗ್ ಥಿಂಗ್. ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಟ್ ಇಸ್ ಸೋ ಫಾರ್ಮಲ್. ಇವಾಗ ನಿಮ್ಗಳೆಲ್ಲರ ಮುಂದೆ ನಾನು ಥ್ಯಾಂಕ್ಸ್ ಹೇಳೋದು. ಐ ವಿಲ್ ಶೋ ಮೈ ಲವ್ ವೆನ್ ಐ ಕ್ಯಾನ್. ಆಲ್ವೇಸ್ ಪ್ಲೀಸ್, ಅವನು ಆಲ್ವೇಸ್ ಹಂಗೆಲ್ಲ ಮಾತಾಡಬಾರ್ದು, ಆರ್ಟಿಫಿಷಿಯಲ್. ಅವನು ಆಮೇಲೆ ಏನು ಒಳಗಡೆ ಇಟ್ಕೊಂಡು ಏನು ಡ್ರಾಮಾ ಮಾಡಲ್ಲ, ಅವನು ಓಪನ್ ಮಾತಾಡ್ತಾನೆ, ಓಪನ್ ಬಿಂದಾಸಾಗಿ. ಏನೋ ಬೇಕು ಅಂತ ಏನೋ ಇಲ್ಲ ಅಂದ್ರೆ ಕೇಳ್ಬಿಡ್ತಾನೆ, ಫೋನ್ ಮಾಡ್ತಾನೆ, ಹೇಳ್ಬಿಡ್ತಾನೆ, ಅಣ್ಣ ಹಂಗೆ ಕಣೋ ಹಂಗೆ ಕಣೋ ಅಂತ ಹೇಳ್ಬಿಡ್ತಾನೆ. ಈಸ್ ಜೆಂಟ್ಲ್ಮನ್. ಆ ವಿಷಯದಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನು ವಾಯ್ಸ್ ಮೆಸೇಜ್ ಎಲ್ಲ ಕಳಿಸ್ತೀನಿ ಮೇಡಮ್, ಅಣ್ಣ 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 ಅಣ್ಣ. ಹೌದಾ? ಹಾಗೆ ಕಳ್ಸೋದಾ? ಕಳಿಸ್ತಾನೆ. ಸಿನಿಮಾ ರಿಲೀಸ್ ಆಗಿ 1 ವರ್ಷ ಆದ್ರೂ ಪ್ರೇಮ್ ಸರಿ ಕನ್ಸಲ್ ಅದ ಕನ್ಸಲ್ಲಿರ್ಲಿ. ನಾನು ಒಂದಿನ ಶೂಟಿಂಗ್ ಇಲ್ಲ ಅಂತಂದ್ರೆ ಅಣ್ಣ ಮಿಸ್ ಯು ಅಣ್ಣ ಅಂತಾನೆ. ಆ ಬೋಗ್ಲ ಇದು ಮೈಕು ಸೌಂಡೇ ಕೇಳಿಸ್ತಾ ಇಲ್ಲ ಅಣ್ಣ ಇಲ್ಲಿ, ಯಾಕೋ ಭಾಳ ಸೈಲೆಂಟ್ ಆಗಿದೆ ಅಂತಾನೆ. ಏನು ಒಳ್ಳೆ ನನ್ನ ಮಗ ಅಲ್ಲ ಇವನು ನನಗೆ ಅಂತಿರ್ತೀನಿ ನಾನು. ಬಟ್ ಇಬ್ಬರು ಬಾಂಡಿಂಗ್ ಯಾವಾಗಲೂ ಹೀಗೆ ಚೆನ್ನಾಗಿರ್ಲಿ. ಸಿನಿಮಾ ರಿಲೀಸ್ ಆದ್ಮೇಲೂ ತುಂಬಾ ವರ್ಷಗಳಾದ್ರೂ ನಾವು ಸಾಯೋವರೆಗೂ ಇರ್ತಪ್ಪ. ಸಿನಿಮಾ ಹೊರತುಪಡಿಸಿ ಬಿಡಿ, ಸಿನಿಮಾ ಈಸ್ ಎ ಪ್ರೊಫೆಷನ್. ನಂದು ಒಂದು ಸಿನಿಮಾ ಹೊರತುಪಡಿಸಿ ಸಿನಿಮಾ ಜಾಬ್. ಅವನು ಹೇಳಿದ್ನಲ್ಲ ಅವಾಗ, ಪ್ರತಿಯೊಂದು ನಾವೊಬ್ಬ ಕೆಲಸಗಾರರು ಅಂತ. ನನಗೆ ಒಂದು ಆ್ಯಕ್ಟ್ರು, ಐ ಆಮ್ ಆ್ಯಕ್ಟರ್. ಒಬ್ಬ ನಿರ್ದೇಶಕನಿಗೆ ಏನು ಸಣ್ಣ ಆಗಬೇಕು, ದಪ್ಪ ಆಗಬೇಕು, ನಾನು ಹಿಂಗಾಗಬೇಕು, ಈ ಥರ ಪಾತ್ರ ಮಾಡಬೇಕು ಅನ್ನೋ ಒಬ್ಬ ನಿರ್ದೇಶಕನಿಗೆ ಹೆಂಗೆ ಬೇಕಂಗೆ ಹೋಗ್ತೀನಿ ನಾನು. ಈ ಕಲೆ ಅದು ಎಲ್ಲರಿಗೂ ಬರಲ್ಲ. ಸೊ ಅದು ಕಲೆ ಅದು. ಸೊ ಹಂಗೆ ಅದನ್ನು ಹೊರತುಪಡಿಸಿ ಆಲ್ವೇಸ್ ಈಸ್ ಮೈ ಫ್ಯಾಮಿಲಿ, ಮೈ ಬ್ರದರ್, ಸ್ಮಾಲ್ ಬ್ರದರ್, ನನ್ನ ಚಿಕ್ಕ ತಮ್ಮ. ಮತ್ತೆ ಇನ್ನೊಂದು ನನ್ನ ಪ್ರೇಮ್ ಸರ್ ಬಗ್ಗೆ ತುಂಬ ಖುಷಿ ಆಗಿದ್ದು ಅಂದರೆ, ಒಂದಷ್ಟು ವಿಚಾರಗಳು ನಾನು ಆಗಲೇ ಹೇಳಿದಾಗ ಅಡೆತಡೆಗಳು ಬಂದರೂ ಕೂಡ, ಏನೇ ಆದರೂ ಕೂಡ ತುಂಬ ಖುಷಿಯಿಂದ ಆಕ್ಸೆಪ್ಟ್ ಮಾಡ್ಕೊಂಡ್ರು, ಯಾವುದಕ್ಕೂ ಕುಗ್ಲಿಲ್ಲ, ಆರಾಮಾಗಿ ಮಾತಾಡಿದ್ರು. ಇಲ್ಲ ಹೀಗಾಗಿದೆ ಅಂತ. ಈಗಲೂ ಅಷ್ಟೇ ಖುಷಿ ಇದ್ದೀರಾ ಸರ್. ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಖುಷಿ ಇನ್ನೂ ಜಾಸ್ತಿ ಆಗಲಿ ಸರ್. ನಿಮ್ಮ ಆ ನಗು ನಿಮ್ಮ ಮುಖದ ಮೇಲೆ ಯಾವಾಗಲೂ ಹಂಗೆ ಇರಲಿ. ಇವ್ರಿಗೆ ಹಂಗೆ ಸ್ವಲ್ಪ ಕಾಟ ಕೊಡ್ತಾ ಇರಿ, ಇವ್ರು ನಮಗೆ ಜಾಸ್ತಿ ಕಾಟ. ಅವನು ಕಾಟ ಕೊಡ್ತಾ ಇರ್ತಾನೆ ನನಗೆ. ನೀವು ಸುಮ್ಮನಿರಿ, ನೀವು ಒಳ್ಳೆ ಶೂಟಿಂಗ್ ಮಾಡೋರ್ಗು ಅಷ್ಟೇನೆ. ಅವನು ಶೂಟಿಂಗ್ ಆದ್ಮೇಲೆ ನನಗೆ ಕಾಟ ಕೊಟ್ಟಿಟ್ಬಿಡ್ತಾನೆ ಅವನು. ಅಯ್ಯೋ ಕೇಳಬೇಕು. ರಿಲೀಸ್ ಆದ್ಮೇಲೆ ಇನ್ನೊಂದು 15 ದಿನ ಏನು ಕಾಟ.
ಖುಷಿಗೆ ಅವಾಗ ಫುಲ್ ಖುಷಿಗೆ ಏನಂತ ಮೆಸೇಜ್ ಮಾಡ್ತೀರಾ ಸಿನಿಮಾ ಗೆಲ್ಲುತ್ತಲ್ಲ ಕೆಲಸ ವಿಸಲ್ ಕಾಟ ಕೊಡಲ್ಲ ಅವನು. ಕೆಲಸ ವಿಸಲ್ ಈ ಜಮ್ಮ ಪರ್ಸನ್ ಬರ್ತಾನೆ, ಹೆಂಗೆ ಅವ್ನಿಗೆ ಏನು ಹೇಳ್ರಿ ಮಾಡ್ತಾನೆ, ಒಂಥರ ಶಿವಣ್ಣ ಇದ್ದಂಗೆ ಏನು ಹೇಳ್ರಿ ಮಾಡ್ತಾನೆ ಅವನು. ಅದಾದ್ಮೇಲೆ ಶುರು ಮಾಡ್ತಾನೆ, ಆಮೇಲೆ ಅಣ್ಣ ಎಲ್ಲಿದ್ದಣ್ಣ, ಏನು ನಡೀತಾ ಇದ್ದಣ್ಣ, ಅದೇನಣ್ಣ ಅದು ಇದೇನಣ್ಣ ಸ್ಟಾರ್ಟ್ ಮಾಡ್ತಾನೆ. ನಾನು ಅಯ್ಯೋ ನನ್ನ ಮಗ ಆಯ್ತಲ್ಲ ನನಗೆ. ಚೆನ್ನಾಗಿದ್ದೀರಾ ನೀವು, ಅವ್ರಿಗೆ ಕಾಟ ಕೊಟ್ಟಿದ್ದೀರಾ, ಅವ್ರಿಗೆ ಕಾಟ ಕೊಟ್ಟಿದ್ದೀರಾ, ಒಟ್ಟಿನಲ್ಲಿ ಖುಷಿಯಾಗಿ ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಅಂಡ್ ಸಿನಿಮಾ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್ ಇಡೀ ಟೀಮ್ಗೆ. ಸಿನಿಮಾ ಸೂಪರ್ ಜೂಪರ್ ಹಿಟ್ ಆಗಲಿ, ಆಬ್ವಿಯಸ್ಲಿ ಆಗುತ್ತೆ. ಟ್ರೈಲರ್ ನೋಡಿದಾಗಲೇ ಎಲ್ರಿಗೂ ಆ ಕಾನ್ಫಿಡೆನ್ಸ್ ಬಂದಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ. ಸೊ ಸಿನಿಮಾ ಸಖತ್ತಾಗಲಿ. ನಮ್ಮ ಕನ್ನಡದ ಆಡಿಯನ್ಸ್ ಯಾವತ್ತೂ ಒಳ್ಳೆ ಸಿನಿಮಾಗಳನ್ನ ಕೈ ಬಿಟ್ಟಿಲ್ಲ. ಯಾರೇ ನಿರ್ದೇಶಕರಾದ್ರೂ ಯಾವುದೇ ಸಿನಿಮಾ ಒಳ್ಳೆ ಸಿನಿಮಾ ಅಂತ ಬಂದಾಗ ನಮ್ಮ ಜನ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಈ ಸಲ ಕೂಡ ಈ ಸಿನಿಮಾ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಂದು. ಆಲ್ ದಿ ವೆರಿ ಬೆಸ್ಟ್. ಅಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ, ನಿಮಗೆ ಒಂದು ರಿಕ್ವೆಸ್ಟು, ನಿಮ್ಮೆಲ್ಲ ಚಾನಲ್ಸ್ಗೂ ಒಂದು ರಿಕ್ವೆಸ್ಟು. ಸಿನಿಮಾ ಬಿಡುಗಡೆ ಆಗ್ತಾಯಿದೆ, ದಯವಿಟ್ಟು ಫ್ರೀ ಮಾಡಿಕೊಂಡು ನೀವೆಲ್ಲ ಟೆಕ್ನಿಷಿಯನ್ಸಲ್ಲಿ ನೋಡಿ, ಕ್ಯಾಮ್ರಾಮನ್ ಅವರು ನಿಮ್ಮ ಫ್ಯಾಮಿಲಿನ ಎಲ್ಲರನ್ನೂ ಕರ್ಕೊಂಡೋಗಿ ಚಿತ್ರ ನೋಡಿ ಆಶೀರ್ವಾದ ಮಾಡಿ. ಯಾಕೆಂದರೆ ನೀವು ನೆಕ್ಸ್ಟ್ ಇಂಟರ್ವ್ಯೂ ಕೂತ್ಕೊಂಡಾಗ ನಿಮಗೆ ಹೇಳ್ತೀರ ಹೋಗಿ ಸಿನಿಮಾ ನೋಡ್ಕೊಂಬ ನೆಕ್ಸ್ಟ್ ಏನು ಅಂತ, ಕರೆಕ್ಟಾ? ಆ ಗ್ಯಾಪಲ್ಲಿ ಬಾಯ್ಸ್ನೆಲ್ಲರನ್ನೂ ಕರ್ಕೊಂಡು ಹೋಗ್ಬಿಡಿ. ವೀಕ್ಷಕರೇ, ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ KD ಸಿನಿಮಾ ಇದೆ. 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೀವು ಆಲ್ರೆಡಿ ನೋಡಿದ್ದೀರಾ, ಸಿಕ್ಕಾಬಿಟ್ಟೆ ರಿಚ್ ಆಗಿದೆ ಸಿನಿಮಾ. ಹಾಗಾಗಿ ಈ ಸಿನಿಮಾನ ನೀವು ಥಿಯೇಟ್ರಲ್ಲೇ ನೋಡಬೇಕು, ಥಿಯೇಟರ್ ಎಕ್ಸ್ಪೀರಿಯನ್ಸೇ ಮಾಡಬೇಕು. ಹಾಗಾಗಿ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ನಮ್ಮ ಕನ್ನಡದ ಸಿನಿಮಾಗಳನ್ನು ಹರಸಿ ಹಾರೈಸಿ ಬೆಳೆಸಿ ಅಂತ ಹೇಳ್ತಾ ಇದಾಗುತ್ತೆ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.